ಹರೇ ರಾಮ. ಯತ್ರೈವ ಯತ್ರೈವ ಮನೋಮದೀಯಂ ತತ್ರೈವ ತತ್ರೈವ ತವ ಸ್ವರೂಪಂ. ಯತ್ರೈವ ಯತ್ರೈವ ಶಿರೋ ಮದೀಯಂ ತತ್ರೈವ ತತ್ರೈವ ಪದದ್ವಯಂ ತೇ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ. ಸ್ವ ಎಂಬ ಶಬ್ದಕ್ಕೆ ತಾನು ತನ್ನ ಎಂಬ ಅರ್ಥ. ಸ್ವತಂತ್ರ ಅಂದರೆ ಯಾರು ತನ್ನತನಕ್ಕೆ ಪ್ರಾಧಾನ್ಯವನ್ನು ಕೊಡ್ತಾನೋ. ತಂತ್ರ ಎನ್ನುವಾಗ ಸಿದ್ಧಾಂತ ಎನ್ನುವ ಅರ್ಥ ಕೂಡ ಇದೆ ತಂತ್ರ ಶಬ್ದಕ್ಕೆ. ಸ್ವಸಿದ್ಧಾಂತಕ್ಕೆ, ತನ್ನ ಸಿದ್ಧಾಂತಕ್ಕೆ, ತನ್ನ ದೇಶದ ತನ್ನ ಪರಂಪರೆಯ ಸಿದ್ಧಾಂತಕ್ಕೆ ಯಾರು ಮಹತ್ವವನ್ನು ಕೊಡ್ತಾನೋ ಅವನು ಸ್ವತಂತ್ರ. ನೀವೆಲ್ಲ ಸ್ವತಂತ್ರ ಮಕ್ಕಳು. ನಮ್ಮ ಮುಂದಿರ್ತಕ್ಕಂಥ ನಮ್ಮ ಗುರುಕುಲದ ಮಕ್ಕಳೆಲ್ಲ ಸ್ವತಂತ್ರ ಮಕ್ಕಳು ಅಂದರೆ ಇದಕ್ಕೆ ಬೇರೆ ಅರ್ಥ ಅಲ್ಲ. ಅದಕ್ಕೆ ಏನು ಲಂಗು ಲಗಾಮ್ ಇಲ್ಲ, ಅಂಕುಶ ಇಲ್ಲ ಅನ್ನೋ ಅರ್ಥ ಅಲ್ಲ. ಆದರೆ ನೀವಿಲ್ಲಿ ಬರುವಾಗಲೇ ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನಿಲ್ಲಿ ಕಳುಹಿಸಿಕೊಡುವಾಗಲೇ ಈ ಉದ್ದೇಶದಿಂದ ಕಳುಹಿಸಿಕೊಟ್ಟಿರುವಂಥದ್ದು. ಇಲ್ಲಿ ನಮ್ಮತನದ ಅರಿವು ಆಗ್ತದೆ. ಈ ಗುರುಕುಲದಲ್ಲಿ ನಾವ್ಯಾರು, ನಾವೇನು, ನಮ್ಮ ಹಿನ್ನೆಲೆ ಏನು, ಅದಕ್ಕೆ ತಕ್ಕಂಥ ಶಿಕ್ಷಣ ಇಲ್ಲಿ ದೊರಕುತ್ತದೆ ಎಂಬ ಭಾವನೆಯಿಂದ ಕಳಿಸ್ಕೊಟ್ಟಿರ್ತಕ್ಕಂಥದ್ದು. ಆ ಸ್ವತಂತ್ರರಾಗಲಿ ಅಂತಲೇ ಕಳಿಸ್ಕೊಟ್ಟಿರುವಂಥದ್ದು ನಿಮ್ಮನ್ನು ಇಲ್ಲಿಗೆ. ನೀವು ಅದೇ ಮನಸ್ಸಿಂದ ಬಂದಿದ್ದೀರಿ. ನೀವು ಒಪ್ಪದೇ ಇದ್ರೆ ಇಲ್ಲಿ ಇರ್ತಿರ್ಲಿಲ್ಲ ಈ ಸಮಯದಲ್ಲಿ. ಹಾಗಾಗಿ ನಿಜವಾದ ಅರ್ಥದ ಸ್ವತಂತ್ರ ಮಕ್ಕಳು. ಈ ಪೀಠದ ಶಿಷ್ಯರು ಕೂಡ ಹಾಗೆ ಒಂದಷ್ಟು ಮಟ್ಟಿಗೆ ಎಲ್ಲರೂ ಕೂಡ ಸ್ವತಂತ್ರರಾಗಿದ್ದಾರೆ, ಆಗ್ತಾ ಇದ್ದಾರೆ. ಅಂದರೆ ಶಿಷ್ಯವರ್ಗದಲ್ಲಿ ದೊಡ್ಡ ಮಟ್ಟಿಗೆ ಈ ಒಂದು ಪ್ರಜ್ಞೆ, ನಮ್ಮ ದೇಶ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ಇತಿಹಾಸ, ನಮ್ಮತನ, ಇದ್ರ ಬಗ್ಗೆ ಒಂದು ಅರಿವು, ಅಭಿಮಾನ ಒಂದು ಪ್ರಮಾಣದಲ್ಲಿ ಮೂಡ್ತಾ ಇದೆ. ಹಾಗಾಗಿ ಆ ಸ್ವತಂತ್ರತೆಯೇ ನಿಜವಾದ ಸ್ವತಂತ್ರತೆ. ಸಿದ್ಧಾಂತ ನಮ್ಮದು. ಪಶ್ಚಿಮದ ಸಿದ್ಧಾಂತವನ್ನು ನಮ್ಮ ಸಿದ್ಧಾಂತ ಅಂತ ಅಂದ್ಕೊಳ್ಳೋದಲ್ಲ. ನಮ್ಮದೇ ಸಿದ್ಧಾಂತ ಇದೆ, ಅದು ಶ್ರೇಷ್ಠವಾಗಿದೆ, ತುಂಬ ಅರ್ಥಪೂರ್ಣವಾಗಿದೆ. ಅದೇ ನಮ್ಮ ಜೀವನದ ಸಿದ್ಧಾಂತ ಆಗಬೇಕು. ಆಗಲೇ ನಾವೆಲ್ಲ ಸ್ವತಂತ್ರರಾಗ್ತೇವೆ, ದೇಶವು ಕೂಡ ಸ್ವತಂತ್ರ ಆಗ್ತದೆ ಅನ್ನೋದನ್ನು ಈ ದಿನಾಂಕದಂದು ನೆನಪು ಮಾಡಿಕೊಡ್ತಾ ನಿನ್ನೆಯ ಪಾಠದ ಮೇಲುಕುಗಳು ಚೂರುಪರ. ಕ್ರೋಧೇನ ಭುಕ್ತಂ ಯಚ್ಚಾನ್ನಂ ಯಚ್ಚಾನ್ನಂಚ ಅವಮಾನಿತಂ ತದ್ವೈ ರಕ್ಷೋಗುಣಂ ಯಾತಿ ಸರ್ವಮೇವ ನ ಸಂಶಯ. ಅಭಿಪ್ರಾಯ ಹೇಳ್ತೀರಾ ಇದರದ್ದು, ಈ ಶ್ಲೋಕದ್ದು? ಏನು ಹಾಗಂದ್ರೆ? ವಿಷ್ಣು ಧ್ವನಿವರ್ಧಕ ಕೊಡಿಸು ಅವರಿಗೆ. ಕ್ರೋಧೇನ ಭುಕ್ತಂ ಯಚ್ಚಾನ್ನಂ ಅಂದರೆ ನಾವು ಯಾವನ್ನ ಸಿಟ್ಟಿನಿಂದ ಅಥವಾ ಬೇಜಾರಿಂದ ಯಾವನ್ನ ತಿಂದಿರ್ತೇವೋ, ಹಾಗೂ ಯಚ್ಚಾನ್ನಂ ಚಾವಮಾನಿತಂ ಯಾವನ್ನವನ್ನು ನಾವು ನಿಂದಿಸಿ ತಿಂದಿರ್ತೇವೋ ತದ್ವೈ ರಕ್ಷೋಗಣಂ ಯಾತಿ ಆ ಅನ್ನವನ್ನು ರಾಕ್ಷಸಗಣರು ತಗೊಳ್ತಾರೆ. ಸರ್ವಮೇವ ನ ಸಂಶಯ, ಯಾವುದು ಸಂಶಯ, ಎಲ್ಲವನ್ನೂ ತಗೊಳ್ತಾರೆ, ಯಾವುದು ಇಲ್ಲಿ ಸಂಶಯವಿಲ್ಲ ಅಂತ. ಸರಿ. ಊಟ ಮಾಡುವಾಗ ಕೋಪ ಮಾಡಿಕೊಂಡ್ರೆ ಊಟ ನಮಗೆ ಸೇರೋದಿಲ್ಲ, ರಾಕ್ಷಸರಿಗೆ ಸೇರುತ್ತೆ. ಅಂದರೆ ನಮ್ಮೊಳಗಿನ ರಾಕ್ಷಸ ಭಾವಗಳಿಗೆ ಅದು ಸೇರುತ್ತೆ, ರಾಕ್ಷಸ ಭಾವಗಳು ಪುಷ್ಟಿಯಾಗ್ತವೆ. ಕ್ರೋಧ, ಈರ್ಷ್ಯ, ದ್ವೇಷ ಮೊದಲಾಗಿರ್ತಕ್ಕಂಥ ಅಸುರ ಭಾವಗಳೇ ನಮ್ಮಲ್ಲಿ ಹೆಚ್ಚೆಚ್ಚು ಬೆಳೀತವೆ. ಸಿಟ್ಟಿಂದ ಊಟ ಮಾಡಿದರೆ ಅಥವಾ ದುಃಖದಿಂದ ಊಟ ಮಾಡಿದರೆ ದುಃಖನೇ ಬೆಳೆಯುತ್ತೆ. ಅಸೂಯೆಯಿಂದ ಊಟ ಮಾಡಿದರೆ ಅಸೂಯೆನೇ ಬೆಳೆಯುತ್ತೆ. ಅನ್ನಕ್ಕೆ ಮರ್ಯಾದೆ ಸಲ್ಲಬೇಕು, ಸಲ್ಲದೇ ಇದ್ದರೆ ಆಗಲೂ ಕೂಡ ರಾಕ್ಷಸರು ಕಾಯ್ತಾ ಇರ್ತಾರೆ. ಯಾರು ಅನ್ನಕ್ಕೆ ಅವಮಾನ ಮಾಡಿ ಊಟ ಮಾಡ್ತಾರೆ, ಅನ್ನವನ್ನು ನಿಂದಿಸಿ ಊಟ ಮಾಡ್ತಾರೆ, ಯಾವುದೋ ಕೋಪವನ್ನು ಅನ್ನದ ಮೇಲೆ ತೆಗಿತಾರೆ, ಅದನ್ನೆಲ್ಲ ನೋಡ್ತಾ ಇರ್ತಾರೆ ರಾಕ್ಷಸರು. ಹಾಗಾಗಿ
ಅನ್ನಕ್ಕೆ ಸರಿಯಾಗಿ ಮರ್ಯಾದೆ ಸಿಗದೇ ಇದ್ರೆ ನಾವು ದೂರದರ್ಶನದಲ್ಲಿ ಮುಳುಗಿ, ಅಂದರೆ ದೂರದರ್ಶನ ಎಲ್ಲ ದೂರದರ್ಶನ ಅರ್ಥದಲ್ಲಿ ಇಡ್ತಾ ಇರೋದಲ್ಲ, ಒಳ್ಳೇದು ಇರ್ಬೋದು, ಏನೋ ಬೇಡದೇ ಇರೋದು ಬರ್ತಾ ಇರುವಾಗ ಅದನ್ನು ನೋಡ್ತಾ ಊಟ ಮಾಡ್ತಾ ಇದ್ರೆ ಅದು ಅನ್ನಕ್ಕೆ ಅವಮಾನ. ಯಾಕೆಂದರೆ ಗಮನ ಬೇರೆ ಕಡೆಗಿದೆ. ಅನ್ನಪೂರ್ಣೇಶ್ವರಿ ಸಮ್ಮುಖದಲ್ಲಿದ್ದಾಳೆ, ಗಮನ ಬೇರೆ ಕಡೆ ಇದೆ, ಅನ್ನಕ್ಕೆ ಅದು ಅವಮಾನ ಆಗತ್ತೆ. ಆಗಲೂ ಕೂಡ ಅದನ್ನು ಅಗ್ನಿ ಸ್ವೀಕಾರ ಮಾಡೋದಿಲ್ಲ, ಅಥವಾ ದೇವತೆಗಳು ಸ್ವೀಕಾರ ಮಾಡೋದಿಲ್ಲ. ಅಗ್ನಿ ಅದನ್ನು ತಗೊಂಡು ರಾಕ್ಷಸರಿಗೆ ಕೊಡೋ ಹಾಗಾಗತ್ತೆ. ಅದೆಲ್ಲ ನಮಗೆ ಅನರ್ಥಕ್ಕೆ ಕಾರಣ. ಮುಂದೆ ಇದೇ ರೀತಿ ಇನ್ನೊಂದು ಶ್ಲೋಕವನ್ನು ಹೇಳಿದ್ವು ನಿನ್ನೆ. ಯಾರಾದರೂ ನೀವು ನೆನಪು ಮಾಡ್ಕೊತೀರಾ? ರಾಕ್ಷಸರಿಗೆ ಹೋಗುತ್ತೆ ಅಂತ ಇನ್ನೊಂದು ಶ್ಲೋಕವನ್ನು ನೆನಪು ಮಾಡ್ಕೊಂಡಿದ್ವು ಇದೇ ರೀತಿದು. ಯಾರಾದ್ರು ಬರ್ಕೊಂಡಿದ್ದೀರಾ ಶ್ಲೋಕವನ್ನ? ಬರ್ಕೊಳಕ್ಕಾಗಿದೆಯಾ? ಭಾವ ಭಂಗಿ. ಈಗ ಹೇಳಿದ್ದು ಭಾವ ಕೆಟ್ಟರೆ ಭಾವದಿಂದಿರುವಂಥ ದುಷ್ಟಶಕ್ತಿಗಳು ಹೋಗುತ್ತೆ. ಅದು ಭಾವ ಚೆನ್ನಾಗಿದ್ರೆ ಸದ್ಭಾವ ಸಾತ್ವಿಕ ಶಕ್ತಿಗಳಿಂದ, ದೈವಿಕ ಶಕ್ತಿಗಳಿಂದ ಉದಯಾಗುವಂಥದ್ದು. ಹಿಂದಿರುವ ಶಕ್ತಿಗೆ ಅನ್ನ ಸಲ್ಲತ್ತೆ ಅನ್ನೋದು ಈ ಭಾವದ್ವೇಷ ಈಗ ಹೇಳಿರುವಂಥದ್ದು. ಭಂಗಿ ಶ್ಲೋಕ ನೆನಪಿದ್ಯಾ ಯಾರಿಗಾದ್ರು? ಚೂರಾದ್ರು ತಪ್ಪು ಹೇಳಿದ್ರು ಪರವಾಗಿಲ್ಲ, ಪೂರ್ತಿ ಹೇಳಿದ್ರು ಪರವಾಗಿಲ್ಲ. ಇಲ್ಲ ನಿಂತ್ಕೊಂಡು ಹೇಳು. ಹೇಳು, ಇಬ್ರು ಹೇಳಿ ಪರವಾಗಿಲ್ಲ, ಇಬ್ರು ಹೇಳಿ ಪೂರ್ತಿ ಮಾಡಿ ಅದನ್ನ. ಒಂದೇ ಪದ ನೆನಪಿದೆ. ಒಂದೇ ಪದ ಹೇಳು. ತಿಷ್ಠನ್ ಭುಂಜಾನೋ. ಸರಿ ಇದೆ, ಹಾಗೆ ಶುರು ಆಗತ್ತೆ. ಯತ್ಕಿಂಚಿತ್ ಅದು ಮುಂದಿನ ಪದ. ಅದು ಸರಿ ಇದೆ, ಇಬ್ಬರಿಂದ ನಿಲ್ಲಿಸಿದ ಒಳ್ಳೇದಾಯ್ತು. ಸರಿ ಇದೆ. ತಿಷ್ಠನ್ ಭುಂಜಾನೋ ಯತ್ಕಿಂಚಿತ್. ಮುಂದೆ ನಾವು ಹೇಳ್ಬೇಕಾ? ಆಯ್ತು. ಪಿಬಮುಶ್ಚೈವ ಹಿ ಮಾನವ ತಿಷ್ಠನ್ ಭುಂಜಾನೋ ಯತ್ಕಿಂಚಿತ್. ನಿಂತುಕೊಂಡು ಯತ್ಕಿಂಚಿತ್ ಏನನ್ನೇ ಆದರೂ ಕೂಡ ಭುಂಜಾನಃ ಸೇವಿಸಿದ್ದೇ ಹೋದಾದರೆ, ಪಿಬಮುಶ್ಚೈವಹಿ ಅಥವಾ ಪೇಯವನ್ನು ಯಾವುದನ್ನಾದರೂ ಕೂಡ ನಿಂತುಕೊಂಡು ಕುಡಿದಿದ್ದೇ ಹೋದಾದರೆ, ರಾಕ್ಷಸೈಸ್ತತ್ ಸಮಾಕ್ರಾಂತಂ. ಅದು ಕೂಡಲೇ ರಾಕ್ಷಸರಿಂದ ಆಕ್ರಮಿಸಲ್ಪಡುತ್ತೆ. ಆ ಪೇಯ, ಆ ಭಕ್ಷ್ಯ ರಾಕ್ಷಸರಿಂದ ಆಕ್ರಮಿಸಲ್ಪಡುತ್ತೆ. ನ ದೇವಾನಾಂ ನ ಪಿತೃಣಾಂ. ದೇವತೆಗಳಾಗಲಿ ಪಿತೃಗಳಾಗಲಿ ಅದನ್ನು ಮುಟ್ಟೋದಿಲ್ಲ. ಹಾಗಾಗಿ ನಿಂತು ಓಡಾಡ್ತಾ ತಿಂದು ಕುಡಿದು ಮಾಡಬಾರ್ದು. ನಮಗೆ ಆಹಾರ ಬೇಕು ಅಂತಾದರೆ, ನಮ್ಮೊಳಗಿನ ಸಾತ್ವಿಕ ಶಕ್ತಿಗಳಿಗೆ ಸಲ್ಲಬೇಕು ಅಂತಾದರೆ ಅದನ್ನು ನಿಂತು ಓಡಾಡ್ತಾ ಮಾಡಬಾರ್ದು, ತಿಂದು ಕುಡಿದು ಮಾಡಬಾರ್ದು. ಏನನ್ನೇ ತಿನ್ನೋದಾದರೂ ಕುಡಿಯೋದಾದರೂ ಕೂತ್ಕೊಂಡು ಮಾಡಬೇಕು. ಕೂತ್ಕೊಂಡಾಗುವ ಲಾಭ ಏನು? ಯಾರು ಹೇಳ್ತೀರಿ ಇದನ್ನು? ನಿಂತ್ಕೊಂಡ್ರಾಗುವ ನಷ್ಟ ಏನು? ನೀ ಹೇಳು. ನಿಂತುಕೊಂಡು ಓಡಾಡ್ತಾ ತಿಂದ್ರೆ ರಾಜಸಿಕ ಮತ್ತು ತಾಮಸಿಕ ಪರಿಣಾಮ ಬೀಳುತ್ತೆ. ಕುತ್ಕೊಂಡು ಸ್ವೀಕಾರ ಮಾಡಿದ್ರೆ ಸಾತ್ವಿಕ ಪರಿಣಾಮ ಬೀಳುತ್ತೆ. ಸರಿ. ಆದ್ರೆ ಹಿಂದೆ ದೇವತಾ ಶಕ್ತಿ ಇದ್ದಿದ್ದಕ್ಕೆ ದೇವತೆಗಳಿಗೆ ಸಮರ್ಪಣೆ. ಸರಿ ಇದೆ, ಸರಿ ಇದೆ. ಸಾತ್ವಿಕ ಶಕ್ತಿಗಳು ಅಂದರೆ ದೇವತೆಗಳು, ರಾಜಸಿಕ ತಾಮಸಿಕ ಶಕ್ತಿಗಳು ಅಸುರರು. ಒಂದಕ್ಕೆ ಎರಡು. ಸತ್ವಗುಣಕ್ಕೆ ದೇವತೆಗಳು, ರಜಸ್ಸು ತಮಸ್ಸು ಎರಡು ಕೂಡ ಅಸುರರು. ಹಾಗಾಗಿ ನೀವು ಸಾತ್ವಿಕ ಸ್ಥಿತಿಯಲ್ಲಿ ಸೇವನೆ ಮಾಡಿದರೆ ಸಾತ್ವಿಕ ಶಕ್ತಿಗಳಿಗೆ ಸಲ್ಲುವಂಥದ್ದು, ರಾಜಸಿಕ ತಾಮಸಿಕ ಸ್ಥಿತಿಗಳಲ್ಲಿ ಸೇವನೆ ಮಾಡಿದರೆ ಅಂಥ ಶಕ್ತಿಗಳಿಗೆ ಅದು ಸಲ್ಲುವಂಥದ್ದನ್ನು ಸರಿ ಇದೆ. ಕೂತ್ಕೊಂಡಾಗ ಯಾಕೆ ರಾಜಸಿಕ ತಾಮಸಿಕ ಶಕ್ತಿಗಳು ಕೆಲಸ ಮಾಡೋಲ್ಲ? ನೀನು ಹೇಳು. ನಾವು ಕುತ್ಕೊಂಡಿದ್ದಾಗ ನಾವು ಬಗ್ಗಿರೋ ಜಾಗದಲ್ಲೆಲ್ಲ ರಾಜಸಿಕ ಮತ್ತು ತಾಮಸಿಕ ಅಲ್ಲೇ ಅಂದ್ರೆ ನಿಂತಿರುತ್ತೆ, ಅದು ಮುಂದೆ ಹೋಗಲ್ಲ, ಹರಿಯಕ್ಕಾಗಲ್ಲ. ಸರಿಯಾದ ಮಾತನಾಡಿದೆ. ಕೂತ್ಕೊಂಡಾಗ ಸೊಂಟದಲ್ಲಿ ಬಗ್ಗಿರುತ್ತೆ, ಮೊಣಕಾಲಲ್ಲಿ ಬಗ್ಗಿರುತ್ತೆ, ಕಾಲು ಮೆಡಿಸಿ ಕೂತಾಗ. ಈ ಎಲ್ಲೆಲ್ಲಿ ಬಾಗು ಬರುತ್ತೋ ಅಲ್ಲಲ್ಲೆಲ್ಲ ರಜಸ್ಸು ತಮಸ್ಸುಗಳ ಪ್ರವಾಹಕ್ಕೆ ಒಂದು ತಡೆ. ಮುಖ್ಯವಾಗಿ ತಮಸ್ಸು, ಅದು ಅಧೋಗಾಮಿ ಅದು ತಮಸ್ಸು. ಅದು ಮೇಲಿಂದ ಕೆಳಗೆ ಹರಿತಾ ಇರುತ್ತೆ ಯಾವಾಗಲೂ. ಅದು ನಾವು ಈ ಭಂಗಿ ಬಂದ ಕೂಡಲೇ ಅದಕ್ಕೊಂದು ತಡೆ ಬಂದಾಗ ಆ ಶಕ್ತಿ ಹಿಂದಿರುಗುವ ಅವಕಾಶ. ಮೇಲಿಂದ ಕೆಳಗೆ ಹರಿತಾ ಇರುವಂಥದ್ದು ಅಲ್ಲಿವರೆಗೆ ಬರ್ತಿದ್ದ ಹಾಗೇನೆ, ಸೊಂಟಕ್ಕೆ ಬರ್ತಿದ್ದ ಹಾಗೇನೆ ಹಿಂದಿರುಗಿ ಅದು ಹರಿಯೋದಂತೂ ಹರಿಲೇಬೇಕು. ಅದು ಹಿಂದಿರುಗಿ ಮೇಲ್ಮುಖ ಆಗುವಂಥ ಅವಕಾಶ. ಇನ್ನೂ ದಾಟಿ ಯಾವ್ದಾದ್ರು ಮುಂದಕ್ಕೆ ಬಂದರೆ ಮೊಣಕಾಲಲ್ಲಿ ಮತ್ತೆ ಬಗ್ಗಿರುತ್ತೆ, ಅಲ್ಲಿಂದ ಮತ್ತೆ ಹಿಂದಿರುಗಿ ಮೇಲ್ಮುಖವಾಗಿ ಆ ಶಕ್ತಿ ಹರಿವು ಉಂಟಾಗುತ್ತೆ. ಈ ಹರಿವು ಮೇಲ್ಮುಖ ಆಗ್ತಿರೋ ಹಾಗೇನೆ, ಮೇಲ್ಮುಖವಾದ ಗತಿ ಉಂಟಾಗ್ತಾ ಇದ್ದ ಹಾಗೇನೆ ಸತ್ವಗುಣ ಜಾಗೃತ ಆಗುತ್ತೆ. ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾಹ. ಸತ್ವಗುಣಕ್ಕೆ ಊರ್ಧ್ವಗತಿ. ತಡೆ ಹಾಕಿದ ಕೂಡಲೇ ಹರಿವು ನಿಲ್ಲೋದಿಲ್ಲ,
ಹಿಂದಿರುಗಿ ಮೇಲ್ಮುಖ ಹೋಗುತ್ತೆ. ಅದು ಹೋದಾಗ ಸತ್ವಗುಣ ಜಾಗೃತ ಆಗುತ್ತೆ. ಈ ಕಾರಣಕ್ಕಾಗಿ ನಾವು ಕೂತ್ಕೊಂಡು ಸೇವನೆ ಮಾಡಬೇಕು ಹೊರತು, ಅಥವಾ ಪೂಜೆ ಕೂತ್ಕೊಂಡು ಮಾಡಬೇಕು, ಅಥವಾ ಊಟವನ್ನು ಕೂತ್ಕೊಂಡು ಮಾಡಬೇಕು ಹೊರತು ಬೇರೆ ರೀತಿಯಲ್ಲೆಲ್ಲ. ನಿದ್ದೆಗೆ ಯಾಕೆ ಮಲ್ಕೊಳ್ಳೋದು ಅಂದರೆ ತಮಗುಣ ಬೇಕು ನಮಗಲ್ಲಿ. ಸ್ವಲ್ಪ ಒಂದು ಅಂಗ ಓರೆ ಮಾಡ್ಬೇಕು ನಾವಲ್ಲಿ, ಯಾಕೆಂದರೆ ತಮಸ್ಸು ಕೆಲಸ ಮಾಡಬೇಕು, ಕೆಲಸ ಮಾಡಿದಾಗ ಅದು ಹಾಗಾಗತ್ತೆ ಅಂತ. ಸರಿ ಇದೆ. ಹೊರಶುದ್ಧಿಗಳೆಲ್ಲ ಇದ್ದರೂ ಕೂಡ ಈ ವಿಷಯಗಳು ತಪ್ಪಾದರೆ, ಎಲ್ಲ ರೀತಿಯ ಆಚಾರ ವಿಚಾರಗಳಿದೆ, ಆಚಾರ ಇದೆ, ವಿಚಾರ ಅಲ್ಲ, ಎಲ್ಲ ಆಚಾರಗಳು ಇದೆ, ಹೊರಗಡೆಯಿಂದ ಎಲ್ಲ ಸರಿಯಾಗೇ ಇದೆ. ಆದರೆ ಭಾವ ಕೆಟ್ಟರೆ ಏನೂ ಉಪಯೋಗ ಇಲ್ಲ. ಅಷ್ಟು ಮಾಡಿಯೂ ಕೂಡ ಅದೆಲ್ಲ ವ್ಯರ್ಥ ಆಗತ್ತೆ ಅಂತ. ಇನ್ನು ಅಗ್ನಿಗೂ ಪಿತ್ತಕ್ಕೂ ವ್ಯತ್ಯಾಸವನ್ನು ಹೇಳಿದ್ದು ನೆನಪಿದೆ ಅಂದರು. ಎಲ್ಲಿ ಅಂತರ ಬರುತ್ತೆ ಅಗ್ನಿಗೂ ಪಿತ್ತಕ್ಕೂ ಅಂತ ಹೇಳಿ ನೋಡೋಣ. ಕೂತ್ಕೊಂಡಲ್ಲಿ ಹೇಳಿ ನೋಡೋಣ, ಬೇಕಾದ್ರೆ ಜೋರಾಗಿ ಹೇಳಿ. ಅಗ್ನಿ ಊರ್ಧ್ವಗತಿ, ಪಿತ್ತ ಅಧೋಗತಿ. ಯಾಕೆಂದ್ರೆ ಪಿತ್ತ ದ್ರವ, ಅದು ಆದ್ರಿಂದ ಅಧೋಗತಿ. ಆಮೇಲೆ ರಸಗಂಧ ಇಲ್ಲ ಅಗ್ನಿಗೆ ಅಲ್ವಾ? ನೀವ್ಯಾರು ರುಚಿ ನೋಡಿಲ್ಲ ಅಗ್ನಿದು. ರುಚಿ ನೋಡೋಕೆ ಹೋದ್ರೆ ಅದೇ ನಮ್ಮ ರುಚಿ ನೋಡುತ್ತೆ ಹೊರತು ನಾವು ಅದರ ರುಚಿ ನೋಡೋಕ್ಕಾಗೋದಿಲ್ಲ. ಹಾಗಾಗಿ ಪಿತ್ತಕ್ಕೆ ರಸಗಂಧ ಎಲ್ಲ ಇದೆ, ಅಗ್ನಿಗೆ ಇಲ್ಲ. ಇನ್ನು ಬ್ರಹ್ಮ ಎಲ್ಲಿರ್ತಾನೆ? ಜೋರಾಗಿ ಹೇಳಿ, ಪರವಾಗಿಲ್ಲ. ಬ್ರಹ್ಮ ಎಲ್ಲಿರ್ತಾನೆ? ಎಲ್ಲಿರ್ತಾನೆ ಬ್ರಹ್ಮ? ಮೂಲಾಧಾರ ಚಕ್ರದಲ್ಲಿ ಬ್ರಹ್ಮ ನೆಲೆಸಿದ್ದಾನೆ. ಮಣಿಪುರದಲ್ಲಿ ಯಾವ ದೇವರ ಸನ್ನಿಧಿ ತುಂಬ ವಿಶೇಷವಾಗಿದೆ? ರುದ್ರದೇವರ ಸನ್ನಿಧಿ ವಿಶೇಷವಾಗಿದೆ. ರುದ್ರೋವ ಏಷ ಯದಗ್ನಿ, ಅವನೇ ಅಗ್ನಿ. ವಿಷ್ಣು, ಮಹಾವಿಷ್ಣುವಿನ ಒಂದು ದೊಡ್ಡ ಕೇಂದ್ರ, ಮುಖ್ಯ ಕೇಂದ್ರ ನಿನ್ನೆ ಪ್ರಸ್ತಾಪ ಮಾಡಿರುವಂಥದ್ದು ಎಲ್ಲಿದೆ? ಅದು ಎಲ್ಲಿದೆ? ಅನಾಹತ ಹೃದಯ, ಅಲ್ಲಿದೆ. ವಾತ ನಾಡಿ ಯಾವುದು? ಜ್ವರ ಹೇಳಬೇಕು. ಪಿತ್ತ ನಾಡಿ ಯಾವುದು? ಮತ್ತೆ ಉಳಿದಿದ್ದು ಒಂದೇ. ವಿಷ್ಣು ದೇವರ ನಾಡಿ ಯಾವುದು? ಆಯ್ತು. ವಾತಸ್ತು ಬ್ರಹ್ಮಣೋ ರೂಪಂ, ಪಿತ್ತಂ ರುದ್ರಸ್ವರೂಪಕಂ, ಶ್ಲೇಷ್ಮ ವಿಷ್ಣು ಸಮಾಖ್ಯಾತ, ಕಥಿತೇಯಂ ಗುಣಸ್ಥಿತಿ. ಸ್ಥಿತಿಗೂ ಮತ್ತು ಶ್ಲೇಷ್ಮಕ್ಕೂ ಒಂದು ಸಂಬಂಧವನ್ನು ಹೇಳಿದ್ವು ನಿನ್ನೆ. ಶ್ಲೇಷ್ಮ ಅಥವಾ ಕಫಕ್ಕೂ ಸಂಬಂಧ ಹೇಳಿದ್ದು. ಯಾರು ಹೇಳ್ತೀರಿ ಅದನ್ನ? ಹೇಳ್ತೀಯಾ? ಹೇಳು. ಅಂಟು. ಶ್ಲೇಷ್ಮ ಪ್ರಕೃತಿಯವರಿಗೆ ಸ್ನಿಗ್ಧತೆ ಅಂದರೆ ಅಂಟಿರುತ್ತೆ, ಹಾಗೆ ಸ್ಥಿತಿಗೂ ಅದು ಬೇಕು. ಸ್ಥಿತಿಗೆ ಹೇಗೆ ಅಂಟಿಬೇಕು ಅಂತ ನಿಂಗೆ ಹೇಳಕ್ಕಾಗತ್ತಾ? ಸ್ಥಿತಿಗೂ ಅಂಟಿಗೂ ಏನು ಸಂಬಂಧ ಅಂತ? ಎಲ್ಲದನ್ನೂ ಪಾಲನೆ ಮಾಡೋದು, ಸ್ಥಿತಿ ನೋಡ್ಕೊಳ್ಳೋದು. ಅದು ಹೀಗೆ. ಈಗ ಉಳ್ಕೋಬೇಕು ಅಂದರೆ ಕೂಡ್ಕೊಂಡೇ ಉಳ್ಕೊಳ್ಳೋ ಅಂಥದ್ದು ಅಂತ. ಯಾವುದಾದ್ರೂ ಸ್ಥಿತಿ ಅಂದ್ರೆ ಏನು? ಉಳ್ಕೊಳ್ಳೋದು. ಉಳ್ಕೋಬೇಕು ಅಂದರೆ ಕೂಡ್ಕೊಂಡಿರ್ಬೇಕು, ಕೂಡ್ಕೊಂಡಿದ್ರೆ ಮಾತ್ರನೇ ಉಳ್ಕೊಳ್ಳೋದು. ಒಂಟಿಯಾದರೆ ಉಳ್ಕೊಳ್ಳೋಕ್ಕಾಗೋದಿಲ್ಲ. ಒಂಟಿಯಾಗಿ ಉಳ್ಕೊಳ್ಳೋದು ಯಾವ ಸ್ಥಿತಿಲಿ ಅಂದರೆ ಕೈವಲ್ಯ ಅಂತ ಹೇಳ್ತಾರೆ ಅದಕ್ಕೆ, ಮುಕ್ತಿ ಅಂತ. ಅಲ್ಲಿ ಮಾತ್ರ ಹಾಗೆ ಉಳ್ಕೊಳ್ಳೋಕೆ ಸಾಧ್ಯ. ಈ ಪ್ರಪಂಚಕ್ಕೆ ಬಂದ ಮೇಲೆ ಉಳ್ಕೋಬೇಕು ಅಂದರೆ ಎಲ್ಲ ಒಂದು ಸಮೂಹ ಜೊತೆಗಿರೋದೆಲ್ಲ ಉಳ್ಕೋಬೇಕಾಗತ್ತೆ. ಹಾಗಿದ್ರೆ ಮಾತ್ರ ಉಳ್ಕೊಳ್ಳೋಕೆ ಸಾಧ್ಯ. ನಿನ್ನೆ ಒಂದು ಉದಾಹರಣೆ ಹೇಳಿದ್ವು, ಅದಕ್ಕೆ ಒಂದು 2-3 ಉದಾಹರಣೆ ಹೇಳಿದ್ದು. ನೆನಪು ಮಾಡ್ತೀರಾ ಅದನ್ನ? ಕೂತ್ಕೊಂಡು ಯಾರಿಗಾದ್ರು ನೆನಪಿದ್ಯಾ? ಹೇಳಿ ಹೇಳಿ ಬಾಮತಿ. ನಮ್ಮ ದೇಹದಲ್ಲಿ ದೇಹ ಪಂಚಭೂತಗಳಿಂದ ಆಗಿದೆ. ಅದನ್ನ 5 ಭೂತನ 5 ನಾವು ವಿಂಗಡಣೆ ಮಾಡಕ್ ಬರಲ್ಲ. ಅದಕ್ಕೆ ಅದು ಸ್ಥಿತಿಯಾಗಿದೆ ಅಂತ ಹೇಳಿ. ಅದು ಒಟ್ಟಿಗಿದ್ರೆ ನಾವು ಇರೋಕ್ಕೆ ಸಾಧ್ಯ ಜೀವಂತ. ಅದಾದ್ರ ದಾರಿ ಹಿಡ್ಕೊಂಡು ಹೋಗ್ಬಿಟ್ರೆ, ಭೂಮಿ ಬೇರೆ, ಜಲ ಬೇರೆ, ಅಗ್ನಿ ಬೇರೆ ಆದ್ರೆ ನಾವು ಇರೋದಿಲ್ಲ, ಹೋಗ್ಬಿಡ್ತೀವಿ ಅಂತ. ಹಾಗೆ ಅಂಗಾಂಗಗಳು ಎಲ್ಲ ಒಟ್ಟಿಗೆ ಕೂಡ್ಕೊಂಡಿದೆ, ಬಚಾವ್ ಅಲ್ವಾ?
ಈಚೆ ಕೋಣೆಯಲ್ಲಿ ತಲೆ ಇದೆ, ಆಚೆ ಕೋಣೆಯಲ್ಲಿ ಕಾಲಿದೆ, ಮಧ್ಯದ ಕೋಣೆಯಲ್ಲಿ ಹೊಟ್ಟೆ ಇದೆ ಅಂತಾದ್ರೆ ರಂಭದ್ರಾಚಾರ್ಯದನ್ನ ಯಾವಾಗಲೂ ಹೇಳ್ತಾ ಇದ್ರು, ಅಂಗಿ ಮತ್ತು ಅಂಗ ಒಟ್ಟಿಗೆ ಇರಬೇಕು. ಅಂಗಾಂಗಿ ಭಾವ ಅಂತ ಹೇಳ್ತಾರೆ. ಕೂತ್ಕೋ. ಅಂಗಾಂಗಿ ಭಾವ ಅಂತ ಹೇಳ್ತಾರೆ. ಅಂಗಿ ಬೇರೆ ಅಲ್ಲ, ಅಂಗ ಬೇರೆ ಅಲ್ಲ, ಅಂಗ ಅಂಗಿಯಿಂದ ಬೇರೆ ಆಗುವಂತೆ ಇಲ್ಲ, ಬೇರೆ ಆದರೆ ಅಂಗ ಅಲ್ಲ ಆಮೇಲೆ ಅಂತ ಅವ್ರು ಹೇಳಿದಕ್ಕೆ ಇದನ್ನ ಹೇಳ್ತಾ ಇದ್ರು. ಏನು ಜಗಲಿಯಲ್ಲಿ ತಲೆ ಇದೆ, ಪಟಸಾಲೆಯಲ್ಲಿ ಹೊಟ್ಟೆ ಇದೆ, ಅಡುಗೆ ಮನೆಯಲ್ಲಿ ಕಾಲಿದೆ ಅಂದರೆ ಅದಕ್ಕೇನರ್ಥ? ಆಸಾಮಿ ಜೀವಂತ ಇಲ್ಲ ಅಂತ ಅರ್ಥ ಅದಕ್ಕೆ ಅಲ್ವಾ? ಸ್ಥಿತಿ ಆಗ್ಬೇಕಾದ್ರೆ ಅದೆಲ್ಲ ಕೂತ್ಕೊಂಡಿರ್ಬೇಕಾಗತ್ತೆ. ಶ್ಲೇಷ್ಮಕ್ಕೆ ಆ ಸ್ವಭಾವ ಇದೆ. ಅಂಟು ಅನ್ನೋದು ಶ್ಲೇಷ್ಮಕ್ಕೆ ಇರುವಂಥದ್ದು. ಪಿಚ್ಚಿಲ ಅಂತ ಹೇಳ್ತಾರೆ, ಅದು ಅಂಟುತ್ತೆ, ಅದು ಶ್ಲೇಷ್ಮ ಅಂತ. ಹಾಗಾಗಿ ಇದು ಕೂಡಿಸೋ ಸ್ವಭಾವ ಇದೆ. ಹಾಗಾಗಿ ಸ್ಥಿತಿಕರ್ತನ ಪಾಲನಕರ್ತನ ಧಾತು ಆಗತ್ತೆ. ಅದು ಆಯುರ್ವೇದದ ಭಾಷೆಯಲ್ಲಿ ದೋಷ ಧಾತು ಆಗತ್ತೆ ಅದು. ಹಾಗೆ ರುದ್ರ ಅವನೇ ಅಗ್ನಿ. ಹಾಗಾಗಿ ಅವನು ನೋಡಿ, ರುದ್ರ ಮತ್ತು ವಿಷ್ಣು ಏನು ಮಾಡ್ತಾರೆ ನೋಡಿ. ಇಲ್ಲಿ ಹೊಟ್ಟೆಯಲ್ಲಿ ಕೂತ್ಕೊಂಡು ರುದ್ರ ವಿಷವನ್ನೆಲ್ಲ ಜೀರ್ಣ ಮಾಡ್ತಾನೆ. ನಾವೇನು ಒಳ್ಳೇದು ತಿಂತೀವ? ಒಳ್ಳೇದು ತಿಂತೀವ ನಾವೇನಾದರೂ? ಎಷ್ಟೋ ದೇಹಕ್ಕೆ ಬೇಡದೇ ಇರುವಂಥದ್ದನ್ನು, ಜೀರ್ಣಕ್ಕೆ ಕಷ್ಟ ಆಗುವಂಥದ್ದನ್ನು ತಿಂತೀವಿ. ಆಧುನಿಕ ವಿಜ್ಞಾನ ಕೂಡ ಅದನ್ನೇ ಹೇಳುತ್ತೆ. ಆ ವಿಷಗಳು ಅವೆಲ್ಲ ವಿಷಗಳೇ, ಸಣ್ಣ ಮಟ್ಟಿನ ವಿಷಗಳು ಅವೆಲ್ಲವೂ ಕೂಡ. ಕೂಡಲೇ ಸಾಯದೇ ಇದ್ರೂ ಕೂಡ ಕೆಲಸ ಅದನ್ನೇ ಮಾಡೋದು. ಆದರೆ ಅಗ್ನಿ ತನ್ನ ಕೆಲಸ ಮಾಡದೇ ಇದ್ರೆ ಸಾಯೋಕೆ ಅದೇ ಸಾಕು, ಅಷ್ಟೇ ಸಾಕು. ಅಗ್ನಿ ಎಷ್ಟೋ ವಿಷಗಳನ್ನು ಅಲ್ಲೇ ಜೀರ್ಣ ಮಾಡ್ತಾ ಇದೆ ಹೊಟ್ಟೆಯಲ್ಲೇನೆ. ಅಮೃತವನ್ನು ಮಾತ್ರ ನಮಗೆ ಕೊಡ್ತಾ ಇದೆ, ಉಳಿಸ್ತಾ ಇದೆ, ವಿಷವನ್ನು ಜೀರ್ಣ ಮಾಡ್ತಾ ಇದೆ. ರುದ್ರ ಶಿವ ಅಲ್ಲಿ ಕುಳಿತು ಪ್ರದಕ್ಷಿಣ ಅನುಗ್ರಹ ಮಾಡ್ತಾ ಇದ್ದಾನೆ. ನಾವು ಉಂಡ ವಿಷಯವನ್ನು ಜೀರ್ಣ ಮಾಡ್ತಾ ಇದ್ದಾನೆ ಅಲ್ವಾ? ಕಾಲಕೂಟ ವಿಷಯವನ್ನು ಜೀರ್ಣ ಮಾಡಿದವನು. ಅಲ್ಲೇ ಮೇಲಕ್ಕೆ ವಿಷ್ಣು ಇದ್ದಾನೆ. ವಿಷ್ಣು ಕೆಲಸ ಏನು ಅಂದರೆ ಅಮೃತವನ್ನು ಕೊಡೋದು ವಿಷ್ಣುವಿನ ಕೆಲಸ ಅಂತ. ವಿಷವನ್ನು ಜೀರ್ಣ ಮಾಡೋದು, ವಿಷದಿಂದ ನಮ್ಮನ್ನು ಕಾಪಾಡೋದು ಶಿವನ ಕೆಲಸ ಆದರೆ, ಅಮೃತವನ್ನು ಕೊಡೋದು ವಿಷ್ಣುವಿನ ಕೆಲಸ. ಅವನೇ ಅಲ್ವಾ ಅಮೃತ ಕೊಟ್ಟಿದ್ದು. ಮೋಹಿನಿಯಾಗಿ ಬಂದು ಬಡಿಸಿದ್ಯಾರು? ಈ ಕಡೆ ದೈತ್ಯರು, ಆ ಕಡೆ ರಾಕ್ಷಸರು, 2 ಪಂಕ್ತಿ ಇದೆ. ತುಂಬ ಜಾಣತನದಿಂದ ಇವರಿಗೆಲ್ಲ ಒಳ್ಳೊಳ್ಳೆ ನಗು, ಒಳ್ಳೊಳ್ಳೆ ಮಾತು ಈ ರಾಕ್ಷಸರಿಗೆಲ್ಲ. ಈ ಕಡೆ ಇದ್ದವರಿಗೆಲ್ಲ ಅಮೃತ ಬಡಿಸಿದ್ಯಾರು? ದೇವತೆಗಳಿಗೆಲ್ಲ ಅಮೃತ ಬಡಿಸಿದ್ದು ವಿಷ್ಣು ಅಲ್ವಾ? ಅಮೃತ ಯಾರಿಗೆ ಸಲ್ಲಬೇಕೋ ಸಲ್ಲಿಸಿಕೊಟ್ಟವನು ವಿಷ್ಣು ಭಗವಂತ ತಾನೇ. ಹಾಗೆ ಆ ವಿಷ್ಣು ಭಗವಂತ ಇದ್ದಾನಲ್ಲ, ಅವನು ಅಮೃತವನ್ನು ಕೊಡುವಂಥವನು. ಶ್ಲೇಷ್ಮ ಅನ್ನೋದು ಅದೇ ತಾನೆ. ಜಲರೂಪ ಎಲ್ಲ ಶ್ಲೇಷ್ಮವೇ, ದೇಹದಲ್ಲಿರ್ತಕ್ಕಂಥ ಜಲಾಂಶ ಎಲ್ಲ ಶ್ಲೇಷ್ಮವೇ. ಹಾಗಾಗಿ ಅಮೃತವು ಕೂಡ ಜಲರೂಪವಿರ್ತಾನೆ, ದ್ರವರೂಪವಿರ್ತಾನೆ. ಅದು ವಿಷ್ಣುವಿಗೆ ಸೇರ್ಬೇಕಾಗುತ್ತೆ ನೋಡಿ. ಇಲ್ಲೇ ಸಂಗ್ರಹ ಆಗತ್ತಂತೆ ಅದು. ಶ್ಲೇಷ್ಮಾಶಯ ಅಂತ ಹೇಳ್ತಾರೆ. ಆ ಶ್ಲೇಷ್ಮಾಶಯವು ಕೂಡ ಇಲ್ಲೇ ವಕ್ಷಸ್ಥಳದಲ್ಲೇ ಇದೆ ಅದು. ಹಾಗೆ ಅಲ್ಲೇ ವಿಷ್ಣುವಿನ ಸ್ಥಾನವೂ ಕೂಡ ಇದೆ. ಅಲ್ಲೇ ಓಜಸ್ಸು ಸಂಗ್ರಹ ಆಗತ್ತೆ. ಓಜಸ್ಸು ಅಂದರೆ ಅಮೃತವೇ. ಓಜಸ್ವಿ, ತೇಜಸ್ವಿಗಳು ಸಿಗ್ಬೋದು, ಆದರೆ ಓಜಸ್ವಿಗಳು ಸಿಗೋದು ಬಹಳ ಕಷ್ಟ. ಯಾಕೆಂದರೆ ಆ ಇಡೀ ಸಾರಕ್ಕೆ ಸಾರ ಎಲ್ಲ ಸೇರಿ ಓಜಸ್ಸಾಗಿ ಅಲ್ಲಿ ಸಂಗ್ರಹ ಆಗುವಂಥದ್ದು, ತುಂಬ ಚಿಕ್ಕ ಪ್ರಮಾಣದಲ್ಲಿ ಸಂಗ್ರಹ ಆಗುವಂಥದ್ದು. ಅದು ಆಯುರ್ವೇದದ ಅಭಿಮತ. ಈಗ ಇಷ್ಟು ನಿನ್ನೆ ಮೆಲುಕಾಯಿತು. ಇವತ್ತಿನ ಪ್ರವಚನಕ್ಕೆ ಮುಂದುವರಿಯೋಣ. ನಮ್ಮೊಳಗಿನ ಅಗ್ನಿರಾಜ್ಯ ಅದು ಇವತ್ತಿನ ಪ್ರವಚನದ ವಸ್ತು. ಅಗ್ನಿಯ ಇರವೆಲ್ಲಿ ನಮ್ಮೊಳಗೆ? ಎಲ್ಲಿದ್ದಾನೆ ಅಗ್ನಿ? ಯಾಕ್ರಿ ಬೇಕು ಅದೆಲ್ಲ ಅಂತ ಅನ್ಬೇಡಿ. ಎಲ್ಲರೂ ಇದ್ಕೊಳ್ಳಿ, ನಮಗೇನೀಗ ಅಂತೆಲ್ಲ ಹೇಳಿಬಿಡಿ. ಯಾಕೆಂದರೆ ಅಗ್ನಿಗೂ ಮನಸ್ಸಿಗೂ ಸಂಬಂಧ ಇದೆ. ಅಗ್ನಿ ಎಲ್ಲಿದ್ದಾನೆ ಅಂತ ಗೊತ್ತಾದರೆ ಭಾವಿಸೋಕೆ ತುಂಬ ಸುಲಭ ಆಗುತ್ತೆ, ಭಾವಿಸೋಕೆ ಅನುಕೂಲ ಆಗುತ್ತೆ. ಭಾವಿಸಿದ ಮಾತ್ರದಿಂದಲೇ ಅಗ್ನಿಗೆ ಪುಷ್ಟಿ ಬರುತ್ತೆ. ಭಾವನಾ ಮಾತ್ರದಿಂದಲೇ ಅಗ್ನಿಗೆ ಶಕ್ತಿ ಬರುತ್ತೆ. ಅಗ್ನಿ ನಮ್ಗೆ ಅನುಗ್ರಹ ಮಾಡ್ತಾನೆ. ಹಾಗಾಗಿ ಎಲ್ಲಿದ್ದಾನೆ ಅಗ್ನಿ ಅಂತ ತಿಳ್ಕೋಬೇಕು. ನಾವೀಗ ಶಂಕರಾಚಾರ್ಯರಿಗೆ ಶರಣಗೋಣ, ಸೌಂದರ್ಯ ಲಹರಿಗೆ ಹೋಗೋಣ. ಅಲ್ಲಿ ಅವರು ಅಗ್ನಿ ಮಾತ್ರ ಅಲ್ಲ, ಪಂಚಭೂತಗಳು ಕೂಡ ಎಲ್ಲೆಲ್ಲಿವೆ ಅಂತ ಹೇಳ್ತಾರೆ. ಮನಸ್ಸು ಎಲ್ಲಿದೆ ಅಂತ ಹೇಳ್ತಾರೆ ಅವರು. ಅಲ್ಲಿ
ಮಹೀಂ ಮೂಲಾಧಾರೆ ಕಮಪಿ ಮಣಿಪೂರೆ. ಹಾಡಿ, ಚಂದ ಹಾಡಿ ನೋಡುವ. ಇದು ಏನು ಹೇಳ್ತಾ ಇದೆ ಇದು ಅಂತಂದರೆ, ದೇಹದೊಳಗಿನ ಬೇರೆ ಬೇರೆ ಕೇಂದ್ರಗಳಲ್ಲಿ ಪಂಚಭೂತಗಳು ನೆಲೆಸಿರೋದನ್ನ ಇದು ಹೇಳ್ತಾ ಇದೆ. ಮಹೀಂ, ಭೂಮಿ ಎಲ್ಲಿದೆ ಅಂತಂದರೆ ಮೂಲಾಧಾರೆ, ಮೂಲಾಧಾರದಲ್ಲಿ ಭೂಮಿ ಇದೆ. ನಾವು ಕುಳಿತುಕೊಳ್ಳುವಾಗ ಆಸನ ಸ್ಥಾನದಲ್ಲಿ ಬರತಕ್ಕಂಥ ಒಂದು ಚಕ್ರ, ಮೂಲಾಧಾರ ಚಕ್ರ, ಅತ್ಯಂತ ಕೆಳಗೆ ಬರುವ ಚಕ್ರ. ನಾವು ಕೂತ್ಕೊಂಡಾಗ ಅಲ್ಲಿ ಭೂದೇವಿ ನೆಲೆಸಿದ್ದಾಳೆ, ಭೂತತ್ವ ಅಲ್ಲಿ ನೆಲೆಸಿದೆ. ಅಲ್ಲಿಂದ ಮುಂದಿನ ಚಕ್ರ ಸ್ವಾಧಿಷ್ಠಾನ. ಆ ಸ್ವಾಧಿಷ್ಠಾನ ಚಕ್ರದಲ್ಲಿ ಕಂ ಅಂದರೆ ಜಲ, ಅದು ನೆಲೆಸಿದೆ. ಅಲ್ಲಿಂದ ಮುಂದಕ್ಕೆ ಮಣಿಪುರ ಚಕ್ರ ನಾಭಿಯಲ್ಲಿ, ಅಲ್ಲಿ ಹುತವಹಂ ಅಗ್ನಿ ನೆಲೆಸಿರುವಂಥದ್ದು. ಶಂಕರಾಚಾರ್ಯರು ಹೇಳಿದರು ಎಲ್ಲಿದ್ದಾನೆ ಅಗ್ನಿ ಅಂತ ಅಲ್ವಾ. ನಾಭಿಯ ಪರಿಸರದಲ್ಲಿ ಅಗ್ನಿಯ ಸ್ಥಿತಿ, ನಾಭಿ ಚಕ್ರ, ಮಣಿಪುರ ಚಕ್ರವನ್ನು ಅವರು ಉದಾಹರಿಸಿದರು. ಅಲ್ಲಿಂದ ಮುಂದಕ್ಕೆ ಅನಾಹತ ಚಕ್ರ ಹೃದಯದಲ್ಲಿರ್ತಕ್ಕಂಥದ್ದು, ಅಲ್ಲಿ ವಾಯು, ವಿಶುದ್ಧಿಯಲ್ಲಿ ಆಕಾಶ, ಮನಸ್ಸು ಭ್ರೂಮಧ್ಯದಲ್ಲಿ, ಮತ್ತು ಮೇಲೆ ಆತ್ಮ. ಸಹಸ್ರಾರ ಚಕ್ರದಲ್ಲಿ ಆತ್ಮ, ಪರಮಾತ್ಮ, ಚೈತನ್ಯ, ವಿಶ್ವ ಚೈತನ್ಯ ಅದಿರುವಂಥದ್ದು. ಈ ಶ್ಲೋಕದಲ್ಲಿ ಮಣಿಪುರ ಮತ್ತು ಸ್ವಾಧಿಷ್ಠಾನಗಳ ಹೆಸರನ್ನು ಆಚೆ ಈಚೆ ಮಾಡಿ ಹೇಳಿದೆ. ತಂತ್ರಶಾಸ್ತ್ರದಲ್ಲಿ ಇದೆಲ್ಲ ಸಾಧ್ಯ, ಇದು ಯಾವುದೋ ಒಂದು ಕಾರಣಕ್ಕೆ ಅವ್ರು ಹಾಗೆ ಹೇಳಿರ್ತಾರೆ. ನಾವು ನಿಮಗೆ ಹೇಳುವಾಗ ಸಾಮಾನ್ಯವಾಗಿ ಏನು ರೂಢಿಯಲ್ಲಿದೆ ಆ ರೀತಿ ಹೇಳ್ತಾ ಇದ್ದೇವೆ. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞಾ, ಸಹಸ್ರಾರ, ಈ ಕ್ರಮದಲ್ಲಿ ಹೇಳಿದ್ವು. ಶ್ಲೋಕದಲ್ಲಿ ಹೇಳುವಾಗ ಮಣಿಪುರ ಅನ್ನೋದನ್ನು ಸ್ವಾಧಿಷ್ಠಾನದ ಜಾಗದಲ್ಲಿ ಒಂದು ಹೆಸರು ಮಾತ್ರ ಆ ಕಡೆ ಈ ಕಡೆ ಮಾಡಿದ್ದಾರೆ. ಮಣಿಪುರ ಮತ್ತು ಸ್ವಾಧಿಷ್ಠಾನ ಅದರದ್ದು. ಗೊಂದಲ ಬೇಡ ಅನ್ನೋ ಕಾರಣಕ್ಕೆ ನಿಮಗೆ ಮಾಮೂಲಿ ಪದ್ಧತಿಯನ್ನು, ಮಾಮೂಲಿ ಅಭ್ಯಾಸವನ್ನು ನಿಮ್ಗೆ ಹೇಳಿರುವಂಥದ್ದು. ಹಾಗಾಗಿ ಪೃಥ್ವಿ ಆಸನ ಸ್ಥಾನ, ಅಲ್ಲಿ ಮೂಲಾಧಾರ ಚಕ್ರ. ಜಲ ಸ್ವಾಧಿಷ್ಠಾನ, ಕಿಬ್ಬೊಟ್ಟೆ ಅಲ್ಲಿದೆ ಅದು. ನಾಭಿ ಅಲ್ಲಿ ಮಣಿಪುರ ಚಕ್ರ ಇದೆ ಅಗ್ನಿಯಲ್ಲಿ. ಹೃದಯ ಅಲ್ಲಿ ಅನಾಹತ ಚಕ್ರ ಇದೆ ವಾಯು. ಕಂಠ ಅಲ್ಲಿ ವಿಶುದ್ಧಿ ಚಕ್ರ ಇದೆ ಆಕಾಶ. ಭ್ರೂಮಧ್ಯ ಯಾವ ಚಕ್ರ ಇದೆ? ಆಜ್ಞಾಚಕ್ರ, ಅಲ್ಲಿ ಮನಸ್ಸು. ಮತ್ತು ಮೇಲಿರೋ ಚಕ್ರಕ್ಕೆ ಏನು ಹೆಸರು? ನಡುನೆತ್ತಿಯಲ್ಲಿದೆ ಅದು, ಅಲ್ಲಿ ಚೈತನ್ಯ. ನೀವು ವೇದ ಓದ್ದವರಿಗೆ ಗೊತ್ತಿದೆ. ತಸ್ಮಾದ್ವಾ ಏತಸ್ಮಾದ್ ಆತ್ಮನಃ ಆಕಾಶ ಸಂಭೂತಃ. ಆತ್ಮದಿಂದ ಆಕಾಶ, ಆಕಾಶಾತ್ ವಾಯು, ಆಕಾಶದಿಂದ ವಾಯು, ವಾಯೋರಗ್ನಿ, ವಾಯುವಿಂದ ಅಗ್ನಿ, ಅಗ್ನೇರಾಪಃ, ಅಗ್ನಿಯಿಂದ ಜಲ, ಆಮೇಲೆ ಅದ್ಭ್ಯ ಪೃಥಿವಿ, ಜಲದಿಂದ ಪೃಥಿವಿ. ಇದೇ ಕ್ರಮದಲ್ಲಿದೆ ಇದು, ಇದೇ ರೀತಿಯಾಗಿದೆ ಇದು. ಸ್ವಾರಸ್ಯ ಅಂದರೆ ಅವಯವಗಳು ಹಾಗೆ ಇದೆ ಅಂತ. ಉದಾಹರಣೆಗೆ ಈಗ ಮೂಲಾಧಾರ ಅಂತ ತಗೊಳ್ಳಿ ನೀವು. ಮೂಲಾಧಾರ ಅಂತಂದರೆ ಆ ಮೂಲಾಧಾರದ ಪರಿಸರದಲ್ಲಿ ನಮ್ಮ ದೇಹ ಭಾಗ ಹೇಗಿದೆ ಅಂದರೆ ಭೂಮಿಗೆ ತಗುಲುವ ದೇಹ ಭಾಗಗಳು ಮೂಲಾಧಾರದ ಪರಿಸರದಲ್ಲಿದೆ, ಮೂಲಾಧಾರದ ವ್ಯಾಪ್ತಿಯಲ್ಲಿದೆ. ನಾವು ಕೂತ್ಕೊಳ್ತೀವಿ, ಭೂಮಿಗೆ ತಗುಲುವ ಸ್ಥಾನ ಎಲ್ಲ ಅದು ಮೂಲಾಧಾರಕ್ಕೆ ಹತ್ತಿರ ಇದೆ ನೋಡಿ ಅಂತ, ಭೂಮಿಗೆ ಸಂಬಂಧ ಕಾಣುತ್ತೆ ನೋಡಿ. ನಿಂತ್ಕೊಳ್ತೀವಿ, ಪಾದ ಭೂಮಿಗೆ ತಾಗತ್ತೆ, ಪಾದವು. ಮೂಲಾಧಾರದ ಚಕ್ರದ ವ್ಯಾಪ್ತಿ ಕೆಳಗಲ್ಲಿವರೆಗೂ ಅದರ ವ್ಯಾಪ್ತಿ ಇದ್ದೇ ಇದೆ, ಯಾಕೆಂದರೆ ಅಲ್ಲಿ ಬೇರೆ ಯಾವುದೋ ಚಕ್ರಗಳಿಲ್ಲ ಅಲ್ಲಿ. ಹಾಗಾಗಿ ಅದೆಲ್ಲ ಭೂಮಿಯ ಸಂಬಂಧ ಬರುವಂಥದ್ದು. ಸ್ವಾಧಿಷ್ಠಾನ, ಕಿಬ್ಬೊಟ್ಟ ಪರಿಸರದಲ್ಲಿ ನೀರಿಂದ ಏನಾದ್ರು ಇದೆಯಾ? ಯೋಚನೆ ಮಾಡಿ. ಮೂತ್ರಕೋಶ ಇದೆ, ಆ ಪರಿಸರದಲ್ಲಿ ಮೂತ್ರ ಸಂಗ್ರಹ ಮಾಡ್ತಕ್ಕಂಥ ಮೂತ್ರದ ಚೀಲ ಅಂತ ಹೇಳ್ಬೋದು, ಮೂತ್ರಕೋಶ ಇದೆ ಅಲ್ಲಿ. ಹಾಗಾಗಿ ಅದು ಜಲಭೂತದ ಒಂದು ಕುರುಹು ಅಲ್ಲಿದೆ ಅಂತ. ಹೇಗೆ ಭೂತತ್ವದ ಒಂದು ಕುರುಹು ಇಲ್ಲಿದೆಯೋ ಹಾಗೆ ಜಲತತ್ವದ ಒಂದು ಕುರುಹು ಅಲ್ಲಿದೆ. ಇನ್ನು ಮಣಿಪುರ ನಾಭಿ, ಅದು ಅಗ್ನಿಯ ರಾಜ್ಯ ಅಂತಾಯಿತು.
ಅಲ್ಲೇನಾದ್ರು ಅಗ್ನಿ ಕುರುಹಿದೆಯಾ? ಇದೆಯಲ್ಲ, ಬೆಂಕಿ, ಹೊಟ್ಟೆಗೆ ಬೆಂಕಿ ಬಿತ್ತು ಅಂತ ಹೇಳ್ತಾರಲ್ಲ. ತುಂಬ ಹೊತ್ತು ಅಂದರೆ ಒಂದು ಹೊತ್ತು ಊಟ ಸಿಗದೇ ಇದ್ರೆ ಹಸಿವಾಗಿದ್ದ, ಹೊಟ್ಟೆಗೆ ಬೆಂಕಿ ಬಿದ್ದಿದೆ ಅಂತ ಸಾಮಾನ್ಯ ಜನರು ಕೂಡ ಹೇಳ್ತಾರೆ ನೋಡಿ ಅಂತ. ಹಾಗಾಗಿ ಅಲ್ಲಿ ಅಗ್ನಿಯ ಸಾನ್ನಿಧ್ಯ ಖಂಡಿತವಾಗಿಯೂ ಇದೆ. ಆಮೇಲೆ ಇದು ಅನಾಹತ ಚಕ್ರ. ಇಲ್ಲಿ ವಾಯುವಿನ ನೆಲೆ ಇದೆ ಹೃದಯದಲ್ಲಿ. ಅದೇನಿದೆ ವಾಯುವಿಗೆ ಸಂಬಂಧಪಟ್ಟಿದ್ದಲ್ಲಿ? ಏನಾದ್ರು ಯೋಚನೆ ಮಾಡಿ ಹೇಳಿ. ಇಲ್ಲಿ ಜ್ವರ ಹೇಳಿ. ಶ್ವಾಸಕೋಶ ಇದೆ ಇಲ್ಲಿ. ಹಾಗೆ ಎಲ್ಲಿ ವಾಯುವಿನ ನೆಲೆ ಇದೆಯೋ ಆ ಪರಿಸರದಲ್ಲಿ ಶ್ವಾಸಕೋಶ ಇದೆ. ಅಲ್ಲಿಂದ ಮುಂದಕ್ಕೆ ವಿಶುದ್ಧಿ ಚಕ್ರ ಕಂಠದಲ್ಲಿ. ಅಲ್ಲೇನಿದೆ? ಆಕಾಶ ಅಲ್ವಾ, ಆಕಾಶದ ನೆಲೆ. ಆಕಾಶ ಸಂಬಂಧಪಟ್ಟಿದ್ದು ಏನಿದೆ ಅಲ್ಲಿ? ಕುತ್ತಿಗೆಯಲ್ಲಿ. ಧ್ವನಿಪೆಟ್ಟಿಗೆ ಆಕಾಶ ಸಂಬಂಧಪಟ್ಟಿದ್ದ? ಯಾಕೆ? ಶಬ್ದ ಗುಣಕಂ ಆಕಾಶಂ. ಶಬ್ದಗಳೆಲ್ಲವೂ ಆಕಾಶದಿಂದ ಉತ್ಪತ್ತಿ ಆಗುವಂಥದ್ದು. ಆಕಾಶದಲ್ಲಿರ್ತಕ್ಕಂಥ ಒಂದೇ ಒಂದು ಗುಣ ಅಲ್ವಾ? ವಾಯುವಿಗಾಗುವಾಗ ಎರಡು ಗುಣ. ವಾಯು ಆಕಾಶದ ಮರಿಯಾಗಿದ್ದರಿಂದ ಆಕಾಶದ ಗುಣ ಒಂದಲ್ಲದೆ, ಶಬ್ದ ಒಂದಲ್ಲದೆ, ತಂದೊಂದು ಯಾವುದದು? ಸ್ಪರ್ಶ ಅಂತ. ಅಪ್ಪನಾಸ್ತಿ ಶಬ್ದ, ಸ್ವಾರ್ಜಿತ ತನ್ನಾಸ್ತಿ ಸ್ಪರ್ಶ ಅಂತ. ವಾಯುವಿನ ಮರಿ ಯಾವುದು? ಅಗ್ನಿ. ಅಗ್ನಿಯಲ್ಲಿ ಅಪ್ಪ ಅಜ್ಜನ ಆಸ್ತಿ ಎರಡೂ ಅಗ್ನಿ ಹತ್ರ ಇದೆ. ಯಾವ್ದ್ಯಾವುದು? ಶಬ್ದ ಇದೆ, ಚಟ ಚಟ ಅಂತ ಶಬ್ದ ಮಾಡುತ್ತೆ ಅಲ್ವಾ ಅಗ್ನಿ. ಮತ್ತೆ ಸ್ಪರ್ಶ ಅಂತೂ ಇದೆಯಪ್ಪ ಅಗ್ನಿಗೆ. ಬಿಸಿ 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 ಸ್ಪರ್ಶ, ಮುಟ್ಟಿದ್ರೆ ಸಾಕು ಸುಟ್ಟು ಹೋಗ್ಬೇಕು ಅಂತ ಸ್ಪರ್ಶ ಇದೆ ಅದಕ್ಕೆ ಅಗ್ನಿಗೆ. ಹಾಗೆ ಯಾರಿಗೂ ಸ್ಪರ್ಶ ಇಲ್ವೇನೋ ಅಗ್ನಿಗಿದ್ದ ಹಾಗೆ, ಅಂತ ಸ್ಪರ್ಶ ಇದೆ ಅದಕ್ಕೆ. ತಂದೊಂದು ಗುಣ ಇದೆ. ಮತ್ತೆ ಕಾಣಿಸುತ್ತೆ ಅಗ್ನಿ, ವಾಯು ಕಾಣಿಸೋದಿಲ್ಲ. ಆಕಾಶ ಸ್ಪರ್ಶಕ್ಕೂ ಸಿಗೋದಿಲ್ಲ, ಶಬ್ದ ಮಾತ್ರ ಆಕಾಶದ್ದು. ವಾಯುಗಾಗುವಾಗ ಸ್ಪರ್ಶವೂ ಇದೆ, ಅಗ್ನಿಗಾಗುವಾಗ ರೂಪವೂ ಇದೆ. ಎರಡು ಅಪ್ಪ ಅಜ್ಜನ ಆಸ್ತಿ, ಒಂದು ತನ್ನದು. ಯಾರು ಆಸ್ತಿ ಕಳಿಲಿಲ್ಲ ಇಲ್ಲಿ. ಈಗ ಇದರ ಮರಿ ಜಲ, ಅಗ್ನಿಯ ಮರಿ ಜಲ. ಜಲದಲ್ಲಿ ಅಪ್ಪ ಅಜ್ಜ ಮುತ್ತಜ್ಜ ಮೂರರ ಆಸ್ತಿಯೂ ಇದೆ ಅಲ್ವಾ? ಜುಳು ಜುಳು ಹರಿಯುತ್ತೆ, ಶಬ್ದ ಇದೆ. ಆಮೇಲೆ ಸ್ಪರ್ಶ ಇದೆ ಅಲ್ವಾ? ತಂಪಾಗತ್ತೆ, ಸ್ಪರ್ಶ ಇದೆ. ಬಿಸಿ ಆಗೋದಿಲ್ಲೋ ಕೇಳಬೇಡಿ, ಅಗ್ನಿ ಸಹವಾಸ ಮಾಡಿದ್ರೆ ಮಾತ್ರ ಬಿಸಿ ಆಗೋದು, ಇಲ್ಲದಿದ್ರೆ ಬಿಸಿ ಆಗೋದಿಲ್ಲ. ಆಮೇಲೆ ರೂಪ ಇದೆ, ಮನೋಹರವಾದ ರೂಪ ಇದೆ. ನೀರು ಹರಿದು ಹೋಗ್ತಾ ಇದ್ರೆ ಅಥವಾ ಸರೋವರವಾಗಿ ನಿಂತಿದ್ರೆ ತುಂಬ ಚಂದ ಕಾಣಿಸುತ್ತೆ. ಮಾನಸ ಸರೋವರ ನೋಡಿ, ರೂಪ ಇದೆ, ಕಣ್ಣಿಗೆ ಕಾಣಿಸುತ್ತೆ ಅದು. ಆಮೇಲೆ ತಂದೆ ಆಗಿರುವಂಥ ರಸ ಇದೆ, ರುಚಿ ಇದೆ ಅದಕ್ಕೆ. ಅಗ್ನಿಗೆ ರುಚಿ ಇಲ್ಲ. ಇದೆಯಾ ಅಂತ ನೋಡಿದವ್ರು ಯಾರು ಇಲ್ಲ. ಈಗ ನೀವ್ಯಾರು ಆ ಪ್ರಯತ್ನ ಮಾಡಬಾರ್ದು. ಅಗ್ನಿ ಯಾವ ರುಚಿ ಅಂತ ನೋಡೋಕೆ ಹೋಗ್ಬಾರ್ದು. ಆಗಲೇ ಮಾತಾಡ್ಕೊಂಡಿದೆ ಅದರ ಪರಿಣಾಮ ಏನು ಅಂತ. ಹಾಗಾಗಿ ರುಚಿ ಒಂದು ಸೇರ್ಕೊಳ್ತು ಜಲದಲ್ಲಿ. ಕೊಟ್ಟ ಕೊನೆಯಲ್ಲಿ ಎಲ್ಲದರ ಮರಿ ಪೃಥ್ವಿ. ಕೊಟ್ಟ ಕೊನೆಯದ್ದಿದು. ಸೃಷ್ಟಿಯ ಕೊಟ್ಟ ಕೊನೆಯ ಹೆಜ್ಜೆ ಯಾವುದು ಅಂದರೆ ಪೃಥ್ವಿ ಅಲ್ವಾ, ಭೂಮಿ. ಅದನ್ನೇ ನಾವು ಮೊನ್ನೆ ಪ್ರಸ್ತಾಪ ಮಾಡುವಾಗ ಹೇಳಿದ್ವಿ, ಎಲ್ಲವೂ ಭೂತತ್ವ ಪ್ರಧಾನವಾಗಿ ಸಿಗುವಂಥದ್ದು ನಮಗೆ ಇಲ್ಲಿ, ಆಹಾರವೆಲ್ಲವೂ ಕೂಡ. ಹಾಗಾಗಿ ಕೊನೆಯ ಹೆಜ್ಜೆ ಆಗಿದ್ದರಿಂದ ಕೊನೆಗೆ ತಮಗುಣ ಜಾಸ್ತಿ ಆಗ್ತಾ ಹೋಗುತ್ತೆ. ಹಿಂದಕ್ಕೆ ಹೋದಾಗೆ ರಜೋಗುಣ, ಮತ್ತು ಹಿಂದಕ್ಕೆ ಹೋದರೆ ಸತ್ವಗುಣ, ಹೀಗಾಗ್ತಾ ಹೋಗುವಂಥದ್ದು. ಹಾಗಾಗಿ ಆಹಾರ ಪ್ರಪಂಚವೇ ತಾಮಸ. ಅದು ಮಾತ್ರ ನೋಡೋದು ಕೇಳೋದು ಎಲ್ಲವೂ ಕಡೆ ಒಟ್ಟು ಹೇಳೋದಾದರೆ ತಾಮಸ. ಅದರಲ್ಲಿ ಮತ್ತೆ ವಿಭಾಗ ಮಾಡ್ಬೋದು, ಯಾವುದರಲ್ಲಿ ಸತ್ವಾಂಶ ತುಂಬ ಇದೆ ಅಂತೆಲ್ಲ ಮತ್ತೆ ವಿಭಾಗ ಮಾಡ್ಬೋದು, ಸಾಮಾನ್ಯ ರೂಪದಿಂದ ಅದು ಅಂತ. ಈ ಭೂಮಿಯಲ್ಲಿ ಹಿಂದಿನ 4 ಭೂತಗಳ ಗುಣಗಳ ಜೊತೆಯಲ್ಲಿ ತಂದೆ ಆಗಿರ್ತಕ್ಕಂಥ ಗಂಧ, ಪರಿಮಳ ಇದೆ ಅಲ್ವಾ. ಹೀಗೆ ಆಕಾಶಕ್ಕಿರುವ ಒಂದೇ ಒಂದು ಗುಣ ಶಬ್ದ. ಆ ಶಬ್ದ ಇಲ್ಲಿಂದಲೇ ಬರುವಂಥದ್ದು, ಶಬ್ದ ಗುಣಕಮ ಆಕಾಶಂ. ಇಲ್ಲೇ ಅದರ ಅಭಿವ್ಯಕ್ತಿ ಮೂಲಾಧಾರದಿಂದ ಅಲ್ಲ, ಅದರ ಮೂಲ ಬೇರು ಗೇರು ಎಲ್ಲ ಇದೆ ಕೆಳಗಡೆಗೆ. ಆದರೆ ಅದರ ಅಭಿವ್ಯಕ್ತಿ ಎಲ್ಲಿಂದ ಅಂದರೆ ಇಲ್ಲಿಂದ. ಅಂಗ, ಸಂಬಂಧಪಟ್ಟ ಅಂಗ ಎಲ್ಲಿದೆ ಅಂದರೆ ಇಲ್ಲೇ ಇರುವಂಥದ್ದು, ಧ್ವನಿಪೆಟ್ಟಿಗೆ ಅಂತ. ಇನ್ನು ಭೂಮಧ್ಯದಲ್ಲಿ ಮನಸ್ಸಿದೆ. ಮನಸ್ಸಿನ ಹತ್ರ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಅಂಗ ಇದೆಯಪ್ಪ? ಮಿದುಳೆ ಇದೆ, ಪಕ್ಕದಲ್ಲಿ ಮಿದುಳೆ ಇದೆ. ಹಾಗಾಗಿ ಅವರವರ ರಾಜ್ಯ ಅಂದರೆ ಸುಮ್ಮನೆ ಅಲ್ಲ, ತನ್ನ ರಾಜ್ಯಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲವೂ ಇಟ್ಕೊಂಡಿದ್ದಾರೆ ಅವರಲ್ಲಿ ಅಂತ. ಹಾಗೆ ಈ 5 ಭೂತಗಳು 5 ಕೇಂದ್ರಗಳಲ್ಲಿ ಇದ್ದುಕೊಂಡು ಆಳ್ವಿಕೆಯನ್ನು ಮಾಡ್ತವೆ. 6ನೇದಾಗಿ ಮನಸ್ಸು, ಅದು ಭೂಮಧ್ಯದಲ್ಲಿದೆ. ಮತ್ತು ಮೇಲಕ್ಕೆ ಸಹಸ್ರಾರಕ್ಕೆ ಹೋದಾಗ ಅದು ಚೈತನ್ಯ, ಶುದ್ಧ ಚೈತನ್ಯ, ಪರಮಾತ್ಮ, ಆತ್ಮನ ಆಕಾಶ ಸಂಭೂತ ಎನ್ನುವಂಥದ್ದು ತೋರಿಸೋದು. ನೋಡಿ ಇಲ್ಲೆಲ್ಲ ಇದೆ.
ಆ ಭೂತಗಳನ್ನು ಕೂಡ ಸ್ವಲ್ಪ ಚಿತ್ರ ಥರ ಮಾಡಿ ತೋರಿಸಿದ್ದಾರೆ ಅದರಲ್ಲಿ ಚಿತ್ರಣ ಆಗಲಿ ಅಂತ ಅನ್ನೋ ಕಾರಣಕ್ಕೆ. ನೋಡಿದ್ರಾ? ಅದೆಲ್ಲ ನೋಡಬೇಕು ನೀವು ಅಂತ ನಮ್ಮ ಆಸೆ. ಚಿತ್ರದಲ್ಲಿ ಮಾತ್ರ ಅಲ್ಲ, ನಿಮ್ಮೊಳಗೆ ಇದೆಯಲ್ವಾ, ಈ ಚಿತ್ರದಲ್ಲಿ ನೋಡೋದು ಏನು ಬಂತು, ದೊಡ್ಡ ವಿಷಯ ಏನಿದೆ, ನಿಮ್ಮೊಳಗೆ ನೀವು ಎಲ್ಲ ತತ್ವಗಳನ್ನು ಕಂಡುಕೊಳ್ಳೋ ಹಾಗಾಗಬೇಕು. ಸಹಸ್ರಾರದವರೆಗೆ ನೀವು ಸಾಗಿ ಹೋಗುವಾಗಾದರೆ ಈ ಪ್ರವಚನ ಅತಿಶಯ ಸಾರ್ಥಕತೆಯನ್ನು ಕಾಣುತ್ತೆ. ಆ ಕಡೆಗೆ ನೀವು ಅದು ನಿಮ್ಮನ್ನು ಸೆಳಿಬೇಕು, ನೀವು ಆ ಕಡೆಗೆ ಹೋಗಬೇಕು, ಹೋಗೋ ಮನಸ್ಸು ಮಾಡಬೇಕು. ಎರಡೂ ಕಡೆಯಿಂದ ಆಗಬೇಕು. ಅದು ಒಂದು ಒಪ್ಪಂದ ಅಂತ ಆಗಬೇಕಾದ್ರೆ ಇಬ್ಬರು ಸಹಿ ಮಾಡಬೇಕಾಗತ್ತೆ, ಆ ಕಡೆಯಿಂದ ಈ ಕಡೆಯಿಂದ. ಅದು ಕರಿಬೇಕು, ನೀವು ಹೋಗಬೇಕು, ಅಥವಾ ನೀವು ಕೇಳ್ಕೋಬೇಕು, ಅದು ಬಾ ಅಂತ ಹೇಳಬೇಕು. ಹಾಗಾಗುವಂಥದ್ದು ಅದು. ಮುಂದಕ್ಕೆ ಹೋಗೋಣ. ಅಗ್ನಿಗೆ ನಾಭಿ ನೆಲೆ ಅಂತ ಆಯ್ತಲ್ವಾ. ಈಗ ಶಂಕರಾಚಾರ್ಯರ ಈ ಒಂದು ಶ್ಲೋಕದಲ್ಲಿ ಅವರು ಸಹಸ್ರಾರದನ್ನು ಕೂಡ ಹೇಳಿದ್ದಾರೆ. ಎಲ್ಲೋ ದಾಟಿ ಸಹಸ್ರಾರದಲ್ಲಿ ನೀನು ಪತಿಯ ಜೊತೆಗೆ ವಿಹರಿಸ್ತೀಯೇ, ಸಹಸ್ರಾರೇ ಪದ್ಮೆ ಸಹ ರಹಸಿ ಪತ್ಯ ವಿಹರಸೆ. ಆ ಸಹಸ್ರಾರ ಪದ್ಮದಲ್ಲಿ ಎಲ್ಲವನ್ನು ದಾಟಿ ನೀನು ಪತಿಯೊಂದಿಗೆ ಏಕಾಂತದಲ್ಲಿ ವಿಹರಿಸ್ತೀಯೇ. ಏಕಾಂತದಲ್ಲಿ ಏನು ಅಂದರೆ ಅಲ್ಲಿ ಯಾರು ಹೋಗಕ್ಕೆ ಸಾಧ್ಯ ಅಲ್ಲಿಗೆಲ್ಲ? ಸಹಸ್ರಾರದವರಿಗೆ ಹೋಗೋರು ಅಂದ್ರೆ ಯಾರು ಹೋಗಕ್ಕೆ ಸಾಧ್ಯ ಅಲ್ಲಿಗೆ? ಹೋದರೂ ಅವರು ಬೇರೆಯಾಗಿ ಉಳಿಯೋದೇ ಇಲ್ಲ, ಹೋಗಿ ಅಲ್ಲಿ ಒಂದಾಗ್ತಾರೆ. ಹಾಗಾಗಿ ಏಕಾಂತವೇ, ನಿತ್ಯ ಏಕಾಂತ. ಎಷ್ಟು ಮಂದಿ ಹೋದರೂ ಕೂಡ ಏಕಾಂತವೇ, ಅದಲ್ಲಿ ಒಬ್ಬರೇ ಇರೋಕ್ಕೆ ಸಾಧ್ಯ ಅನ್ನುವ ಥರದ್ದು ಆ ಸಹಸ್ರಾರ ಚಕ್ರ ಎನ್ನುವಂಥದ್ದು. ಅದು ಅದ್ವೈತವೇ, ಅದು ಐಕ್ಯ ಸ್ಥಾನವೇ ಹೌದು ಅದು ಅನ್ನೋದನ್ನು ಭಾವಿಸಿ ಒಂದು ಸಂಗತಿಯನ್ನು ಗಮನಿಸಿ ಮೊದಲು ಹೋಗೋಣ. ಈಗ ಬೆಳಕು ಬೆಂಕಿ ಅಲ್ವಾ, ಅಗ್ನಿಯಲ್ಲಿ ಎರಡು ಗುಣ ಇದೆ ನೋಡಿ ಅಂತ. ಎರಡು ಗುಣ ಇದೆ. ಒಂದು ಬೆಳಕಾಗಿ ಬೆಳಗುವಂಥದ್ದು, ಇನ್ನೊಂದು ಬೆಂಕಿಯಾಗಿ ಸುಡುವಂಥದ್ದು. ಎರಡು ರೂಪ ಇದೆಯೋ ಇಲ್ವೋ? ದೀಪ ಹಚ್ಚಿದ್ರೆ ಬೆಳಗತ್ತೆ ಕೋಣೆಯನ್ನೆಲ್ಲ, ಅದು ಅಲ್ವಾ? ಮುಟ್ಟಿದ್ರೆ ಸುಡುತ್ತೆ ಅದು. ಹಾಗಾಗಿ ಬೆಳಗುವ ಗುಣವೂ ಇದೆ, ಸುಡುವ ಗುಣವೂ ಇದೆ. ಎರಡು ತುಂಬ ಭಿನ್ನವಾಗಿರ್ತಕ್ಕಂಥ ಗುಣಗಳು. ಅದು ಬೆಳಗುವಿಕೆ ಅನ್ನೋದು ತುಂಬ ಮಂಗಲಕರವಾಗಿ ನಮಗೆ ಮನಸ್ಸಿಗೆ ಬರೋವಂಥದ್ದು. ಸುಡೋದು ಅಪ್ಯಾಯಮಾನ ಅಂತ ಹೇಳಕ್ಕಾಗತ್ತಾ? ತುಂಬ ವ್ಯತ್ಯಾಸ ಇದೆ ಅದಕ್ಕೂ. ಆದರೆ ನಮ್ಮಲ್ಲಿ ಅಗ್ನಿ ಎರಡು ಕಡೆಗೆ ಎರಡೂ ಗುಣಗಳನ್ನು ವ್ಯಕ್ತಪಡಿಸಿ ನೆಲೆಸಿದೆ ನಮ್ಮೊಳಗೆ. ಹತ್ರನೇ ಅದೇ ಅಗ್ನಿ. ಯಾವ ಅಗ್ನಿ? ತಸ್ಯ ಮಧ್ಯೆ ಮಹಾನಗ್ನಿ ಅಂತ ಹೇಳ್ತಾರಲ್ಲ, ಆ ಅಗ್ನಿ ಎರಡು ಕೇಂದ್ರಗಳಲ್ಲಿ ನೆಲೆಸಿ ಅನುಗ್ರಹ ಮಾಡ್ತಾ ಇದೆ ನಮಗೆ. ಒಂದು ಕಡೆ ಬೆಳಗಿ ಅನುಗ್ರಹ ಮಾಡ್ತಾ ಇದೆ, ಇನ್ನೊಂದು ಕಡೆಗೆ ಸುಡುವ ಮೂಲಕ ಅನುಗ್ರಹ ಮಾಡ್ತಾ ಇದೆ. ಹೃದಯದಲ್ಲಿ ಅದು ಜ್ಯೋತಿಯಾಗಿ ಬೆಳಗ್ತಾ ಇದೆ. ಅದೇ ಅಗ್ನಿ, ಬೇರೆ ಯಾವುದೂ ಅಲ್ಲ. ಹೃದಯದಲ್ಲಿ ಜ್ಯೋತಿಯಾಗಿ, ಜೀವಜ್ಯೋತಿಯಾಗಿ, ಆತ್ಮಜ್ಯೋತಿಯಾಗಿ, ಪರಮಾತ್ಮ ಜ್ಯೋತಿಯಾಗಿ ಹೃದಯದಲ್ಲಿ ಬೆಳಗ್ತಾ ಇದೆ. ಬದುಕನ್ನು ಕೂಡ ಅದು ಬೆಳಗ್ತಾ ಇದೆ. ಅದು ಆ ಬೆಳಕಲ್ಲೇ ನಾವು ಬದುಕ್ತಾ ಇರುವಂಥದ್ದು. ನಾವು ಅದನ್ನು ಅದ್ರ ಬಗ್ಗೆ ನಂಬಿಕೆ ಇರಲಿ ಇಲ್ಲದೆ ಇರಲಿ, ನಾವು ಒಪ್ಪಲಿ ಬಿಡಲಿ, ಕಾಣಲಿ ಕಾಣದೇ ಇರಲಿ, ನಾವು ಬದುಕ್ತಾ ಇದ್ರೆ ಅದರ ಬೆಳಕಲ್ಲೇ, ಸಂಶಯ ಏನೂ ಇಲ್ಲ. ಒಬ್ಬ ನಾಸ್ತಿಕನಿಗೆ ದೇವರಿಲ್ಲ ಅಂತ ಹೇಳಬೇಕು ಅಂದರೆ ಇಲ್ಲ ಅನ್ನೋ ಶಕ್ತಿಯನ್ನು ದೇವರೇ ಕೊಡಬೇಕಾಗತ್ತೆ. ನಾಲ್ಗೆ ಕೆಲಸ ಮಾಡಬೇಕಲ್ಲ, ಧ್ವನಿಪೆಟ್ಟಿಗೆ ನಾಲ್ಗೆ ಎಲ್ಲ ಕೆಲಸ ಮಾಡಬೇಕಲ್ಲ. ಆಕಾಶ ಏನಿಲ್ಲ ಅಂತ ಹೇಳಬೇಕು ಅಂದರೆ ಆಕಾಶವೇ ಕೆಲಸ ಮಾಡಬೇಕು ಪಾಪ ಅದಕ್ಕೂ ಕೂಡ ಅಂತ ಮಾಡಿದರೆ ಹೇಳೋಕೆ ಸಾಧ್ಯ ಅದು ನಾನು. ಆದರೆ ಅದು ಮತ್ತೆ ಹಾಗೆ ವರ್ತಿಸ್ತಾ ಹೋದಾಗ ಅದೆಲ್ಲ ಹಿಂದಕ್ಕೆ ಹೋಗ್ತಾ ಬರುತ್ತೆ. ಆಕಾಶ ಹಿಂದಕ್ಕೆ ಹೋದ್ರೆ ಮಾತಿಲ್ಲ ಅಂತಾಗತ್ತೆ. ಮಾತಿಲ್ಲದ ಜನ್ಮ ಬರ್ಬೋದು ಮುಂದಕ್ಕೆ. ಅಪಚಾರ ಮಾಡ್ತಾ ಮಾಡ್ತಾ ಹೋದರೆ ಮಾತಿಲ್ಲದ ಜನ್ಮ ಬರ್ಬೋದು. ಅದಕ್ಕೆಲ್ಲ ಪ್ರತಿಕ್ರಿಯೆ ಇದೆ, ಇಲ್ಲ ಅಂತಲ್ಲ. ಆದರೆ ಅದು ಇದೆ, ಅದು ಬದುಕನ್ನು ಬೆಳಗ್ತಾ ಇದೆ. ಆ ಬೆಳಕಲ್ಲಿ ನಾವು ಮುಂದಕ್ಕೆ ಸಾಗ್ತಾ ಇರುವಂಥದ್ದು ಅನ್ನೋದು ಒಂದು. ಅದು ಹೃದಯದಲ್ಲಿ. ನಾಭಿಗೆ ಹೋದರೆ ಅದು ಅಗ್ನಿಯಾಗಿ ನಾವು ಸೇವಿಸಿದ್ದನ್ನೆಲ್ಲ ಜೀರ್ಣ ಮಾಡಿ, ವಿಷವನ್ನು ಪರಿಹಾರ ಮಾಡಿ, ಬೇಡದಿರುವುದನ್ನು ನೂಕಿ ಬೇಕಾದ್ದನ್ನು ದೇಹಕ್ಕೆಲ್ಲ ಒದಗಿಸಿಕೊಡ್ತಾ ಇದೆ. ಹಾಗಾಗಿ ದ್ವಿಪಾತ್ರ, ಎರಡು ಪಾತ್ರದಲ್ಲಿ ಈ ಅಗ್ನಿತತ್ವ ಕೆಲಸ ಮಾಡ್ತಾರೆ. ಅದನ್ನು ಗಮನಿಸ್ಕೋಬೇಕು. ಎರಡೂ ಕೂಡ ಅತ್ಯಂತ ಮುಖ್ಯ. ಹೊಟ್ಟೆ ಮುಖ್ಯವೋ ಹೃದಯ ಮುಖ್ಯವೋ ಅಂದರೆ ಎರಡೂ ಬೇಕು. ಹೊಟ್ಟೆ ಇದ್ದರೆ ಹೃದಯ, ಹೃದಯ ಇದ್ದರೆ ಹೊಟ್ಟೆ. ಇಲ್ಲಿ ಭಾವ ವ್ಯತ್ಯಾಸ ಆದರೆ ಹೃದಯದಲ್ಲಿ
ಹೊಟ್ಟೆಲೆಲ್ಲ ಅಯೋಮಯ, ತಳಮಳ ಎಲ್ಲ ರಾಕ್ಷಸರು ಸೇರುತ್ತೆ ಹೋಗಿ ಅದು. ಹಾಗೆ ಇಲ್ಲಿ ದುರಾಹಾರಗಳನ್ನು ಸೇವನೆ ಮಾಡಿದರೆ ಹೊಟ್ಟೆಗೆ ದುರ್ಭಾವಗಳು ಇಲ್ಲಿ ಹುಟ್ಕೊಡುತ್ತೆ ಹೃದಯದಲ್ಲಿ. ಒಂದೋ ಎರಡೋ ಅಂತ ಹೇಳೋದಕ್ಕೆ ಕಷ್ಟ ಅನ್ನೋಷ್ಟರ ಮಟ್ಟಿಗೆ ತುಂಬ ಹೊಂದಾಣಿಕೆ ಇರತಕ್ಕಂಥದ್ದು ಅದೆರಡಕ್ಕೂ. ಒಂದು ಅಗ್ನಿಯ ನೆಲೆ ನಾಭಿ ಅಂತ ಬೇರೆ ಬೇರೆ ಗ್ರಂಥಗಳು ಹೇಳಿದ್ದಾವೆ, ಸ್ವಲ್ಪ ಗಮನಿಸೋಣ. ಬೇಲ ಸಂಹಿತ, ಬೇಲ ಸಂಹಿತಾದಲ್ಲಿ ಶಾರೀರ ಸ್ಥಾನದಲ್ಲಿ ಅವ್ರು ಹೇಳ್ತಾರೆ, ಅದನ್ನು ಬೇರೆ ಭಾಷೆ ಹೇಳ್ತಾರೆ ಅವರು, ನಾಭಿ ಮಧ್ಯೆ ಶರೀರಸ್ಯ ವಿಜ್ಞೇಯಂ ಏನೋ ಸೋಮಮಂಡಲಂ. ನಾಭಿ ಮಧ್ಯೆ ಶರೀರಸ್ಯ ವಿಜ್ಞೇಯಂ ಸೋಮಮಂಡಲಂ. ಗೊಂದಲ ಆಗ್ತಾ ಇದೆಯಾ? ನಾಭಿ ಮಧ್ಯದಲ್ಲಿ ಸೋಮಮಂಡಲ ಇದೆ ಅಂತ ಹೇಳ್ತಾ ಇದ್ದಾರೆ. ತಡೀರಿ ಮುಂದಿದೆ ಇನ್ನು. ಸೋಮಮಂಡಲ ಮಧ್ಯಸ್ಥಂ ವಿದ್ಯಾತ್ ತತ್ ಏನ ಸೂರ್ಯಮಂಡಲಂ. ಸೋಮಮಂಡಲದ ಮಧ್ಯದಲ್ಲಿ ಸೂರ್ಯಮಂಡಲ ಇದೆಯಂತೆ. ಪ್ರದೀಪ ವಚ್ಚಾಪೇಂದ್ರಣಾಂ ತಸ್ಯ ಮಧ್ಯೆ ಹುತಾಶನಃ. ಆ ಸೂರ್ಯಮಂಡಲದ ಮಧ್ಯದಲ್ಲಿ ಅಗ್ನಿ ಇದ್ದಾನೆ. ಇದೆಲ್ಲ ವೈದ್ಯಕೀಯ ವಿಜ್ಞಾನಕ್ಕೆ ಸಿಗುವಂಥ ವಿಷಯಗಳೆಲ್ಲ ಇದು. ಇದು ದೈವಿಕ ವಿಜ್ಞಾನಕ್ಕೆ, ಆಧ್ಯಾತ್ಮಿಕ ವಿಜ್ಞಾನಕ್ಕೆ, ಆ ನೋಟಕ್ಕೆ, ಯೋಗ ದೃಷ್ಟಿಗೆ ಸಿಗುವಂಥ ವಿಷಯಗಳನ್ನು ಅವರಿಲ್ಲಿ ನಿರೂಪಣೆ ಮಾಡಿರುವಂಥದ್ದು. ಯೋಗ ದೃಷ್ಟಿಯಿಂದ ನೋಡಿದಾಗ ನಾಭಿಯಲ್ಲಿ ಒಂದು ಸೋಮಮಂಡಲ, ಸೋಮಮಂಡಲದ ಒಳಗಡೆ ಒಂದು ಸೂರ್ಯಮಂಡಲ, ಆ ಸೂರ್ಯಮಂಡಲದ ಮಧ್ಯದಲ್ಲಿ ದೀಪದಂತೆ ಬೆಳಗ್ತಾ ಇದ್ದಾನೆ ಅಗ್ನಿ. ಪ್ರದೀಪವಚ್ಚಾಪೇಂದ್ರಣಾಂ ತಸ್ಯ ಮಧ್ಯೆ ಹುತಾಶನಃ. ಇವರು ಕೂಡ ನಾಭಿ, ಅವನೇ ಆಹಾರವನ್ನು ಪಚನ ಮಾಡೋನು. ದೇಹಿನ ಭೋಜನಂ ಭುಕ್ತಂ ನಾನಾ ವ್ಯಂಜನ ಸಂಸ್ಕೃತಂ ಎಲ್ಲ ಪಚನ ಮಾಡೋನು ಅವನೇ ಅಂತ ಅವ್ರು ಹೇಳ್ತಾರೆ ಅಲ್ಲಿ. ಆಯ್ತಾ? ಈಗ ಶರೀರದಲ್ಲಿ ಅಂದ್ರೆ ನಾಭಿಯಲ್ಲಿ ನಿಂತಾಯ್ತು ಎಷ್ಟೊತ್ತು ತನಕ. ಹಾಗಾಗಿಯೇ ಮನುಸ್ಮೃತಿ ಹೇಳುತ್ತೆ, ನಾಭಿಯಿಂದ ಮೇಲೆ ನಾವು ಹೆಚ್ಚು ಪವಿತ್ರ. ಊರ್ಧ್ವಂ ನಾಭೇಹೆ ಮೇಧ್ಯತರಃ ಪುರುಷಃ ಪರಿಕೀರ್ತಿತಃ. ನಾಭಿಯಿಂದ ಮೇಲಕ್ಕೆ ನಾವು ಹೆಚ್ಚು ಪವಿತ್ರ ಅಂದ್ರೆ ಕೆಳಗೆ ಅಪವಿತ್ರ ಅಂತ ಅರ್ಥವಾ? ಅದಲ್ಲ. ಮೇಧ್ಯ ತರಹ ಅಂತ, ಕೆಳಗೂ ಪವಿತ್ರವೇ, ಅದರ ಮೇಲೆ ಹೆಚ್ಚು ಪವಿತ್ರ. ಯಾಕೆಂದ್ರೆ ಅಗ್ನಿ ಇದೆಯಲ್ಲ, ನಾಭಿಯಲ್ಲಿ ಅಗ್ನಿ ಇದೆ. ಅಗ್ನಿಯ ಸ್ವಭಾವ ಏನು? ಮೇಲ್ಮುಖವಾಗಿ ಜ್ವಾಲಗಳನ್ನು ಚಾಚುತ್ತೆ ಅದು. ಹಾಗಾಗಿ ಮೇಲೆ ಹೆಚ್ಚು ಶುದ್ಧ ಆಗುತ್ತೆ. ಅದರಿಂದಾಗಿ ಕೆಳಗೆ ಅಪವಿತ್ರ ಅಲ್ಲ. ಯಾಕೆಂದ್ರೆ ಕೆಳಗೂ ಜ್ವಾಲಗಳನ್ನು ಚಾಚುತ್ತೆ ಅದು ಈ ಅಗ್ನಿ. ವಿಶ್ವಾರ್ಚಿ ವಿಶ್ವತೋ ಮುಖ ಬಂದಿತ್ತಲ್ವ ಮೊನ್ನೆ ನಾರಾಯಣ ಸೂಕ್ತದ್ದು. ತಿರ್ಯಗೂರ್ಧ್ವಂ ಅಧಶ್ಚೈವ. ಊರ್ಧ್ವಂ ತಿರ್ಯಕ್ ಅಧಶ್ಚೈವ ರಶ್ಮೇಯಸ್ತಸ್ಯ ಸಂತತ. ವ್ಯಾಪ್ತಿ ಇದೆ ಎಲ್ಲ ಕಡೆಗೂ, ವ್ಯಾಪ್ತಿ ಇಲ್ಲ ಅಂತಲ್ಲ. ಹಾಗಾಗಿ ಕೆಳಗಡೆ ಅಪವಿತ್ರ ಅಂತಲ್ಲ, ಆದರೆ ಮೇಲೆ ಹೆಚ್ಚು ಪವಿತ್ರ. ಯಾಕೆಂದ್ರೆ ಪ್ರಸಿದ್ಧ ಮೂರ್ಧ್ವಜ್ವಲನಂ ಹವಿರ್ಭುಜ. ಹೆಚ್ಚು ಮೇಲ್ಮುಖವಾದ ವ್ಯಾಪ್ತಿ ಅಗ್ನಿಗೆ ಇರುವಂಥದ್ದು. ಹಾಗಾಗಿ ಮೇಲೆ ಹೆಚ್ಚು ಪವಿತ್ರ. ನೀವು ಪವಿತ್ರ ಕಾರ್ಯಗಳನ್ನು ಮಾಡುವಾಗ ಕಾಲು ಎಲ್ಲ ಮುಟ್ಕೋಬಾರದು ಅಂತ ಕ್ರಮ ಅಂತ. ಈ ಮಡಿಯಲ್ಲಿದ್ದಾಗ ಅಥವಾ ಗುರು ಹಿರಿಯರ ಪಕ್ಕ ಇದ್ದಾಗ ಕೈ ಕಟ್ಕೊಂಡಿರಬೇಕು ಅನ್ನೋ ಕ್ರಮ ಇರ್ತಿತ್ತು ನೋಡಿ. ಯಾಕೆ ಕೈ ಕಟ್ಕೊಂಡಿರೋದು? ಅಂದರೆ ಪವಿತ್ರವಾಗಿರಬೇಕು ಅಂತ. ನಮ್ಮ ದೇಹದಲ್ಲಿಯೇ ಯಾವುದು ಕಡಿಮೆ ಪವಿತ್ರವೋ ಅದನ್ನೆಲ್ಲ ಮುಟ್ಕೋಬಾರದು. ಕೆಲವರಿಗೆ ಈ ಮಂಡಿ ಇದೆಯಲ್ಲ, ಇದು ನಿಂಗೆ ಸವತಾ ಕೂತಿರ್ತಾರೆ ಮಂಡಿಯನ್ನು. ಮಂಡಿ ಸೇವೆ ಮಾಡ್ತಾ ಇರ್ತಾರೆ. ಅದರ ಫಲ ಏನಂದ್ರೆ ವಾತೋದ್ರೇಕ ಅಂತ. ಅದೊಂದು ವಾತದ ಕೇಂದ್ರ. ಅದು ಸಂಧಿಗಳೆಲ್ಲ ವಾತದ ಕೇಂದ್ರಗಳು. ವಾತ ಅದು ಕಿರಿಕಿರಿ ಆಗುತ್ತೆ ಅದಕ್ಕೆ. ಅದು ಸುಮ್ಮನೆ ಹಾಗೆ ಪದೇ ಪದೇ ಮುಡ್ತಾ ಇದ್ರೆ ಬಂದು ಎರಡು ಕೊಡುತ್ತೆ ಅದು ಅಂತ, ಎದ್ದು ಬಂದು ಅಂತ ನೋವು ಪ್ರಾರಂಭ ಆಗತ್ತೆ ಅಲ್ಲಿ ಇಲ್ಲಿ. ವಾತ ಅಂದ್ರೇನು? ನೋವು ಅಂತ. ಪಿತ್ತ ಅಂದ್ರೇನು? ಉರಿ ಅಂತ. ಶ್ಲೇಷ್ಮ ಅಥವಾ ಕಫ ಅಂದ್ರೇನು? ತುರ್ಸತ್ತೆ. ಅಲ್ಲಿಂದ ಬರೋದು ಅದು ಅಂತ, ಕಫದಿಂದ ಬರೋದು ಅಂತ. ತುಂಬ ಸುಲಭವಾಗಿ ಇದನ್ನು ಗುರ್ಸೋಕ್ಕೆ ಗಮನಿಸೋಕ್ಕೆ ಸಾಧ್ಯ ಇದೆ ನಮ್ಮ ಶರೀರದಲ್ಲಿ ವಾತಪಿತ್ತ ಕಫಗಳನ್ನು. ಅದು ಕಾಣದೇ ಇದ್ರೂ ಕೂಡ ಅದ್ರ ಪರಿಣಾಮ ಕಾಣಿಸುತ್ತೆ, ತನ್ನಿದೇನೆ ಅಂತ ಅದು ತೋರಿಸ್ತಾ ಇರುತ್ತೆ. ಹಾಗೆ ಈ ಕೈ ಕಟ್ಕೊಳ್ಳೋ ಕ್ರಮ ಯಾಕೆ ಬಂತು ಅಂದರೆ ಕೆಳಗೆ ಮುಟ್ಕೋಬಾರ್ದು ಆದಷ್ಟು ಅನ್ನೋ ಕಾರಣಕ್ಕೆ ಕೈ ಕಟ್ಕೊಳ್ಳೋ ಕ್ರಮ ಬಂದಿರತಕ್ಕಂಥದ್ದು. ಅದನ್ನು ಎಷ್ಟು ಸಾಧ್ಯವೋ ಅಷ್ಟು ಪಾಲನೆ ಮಾಡಬೇಕು. ಕೆಲವರಂತೂ ಪಾದ ಸವರ್ತಾ ಇರ್ತಾರೆ. ಈಗೀಗ ಪಾದ ಸವರ್ತಾ ಇದ್ದರೆ ತಮಗುಣವೇ ಜಾಗೃತ ಆಗುವಂಥದ್ದು. ಅತ್ಯಂತ ಕೆಳಗಿನ ಏನಿದೆ ಅಲ್ಲಿ
ಅತಲ ವಿತಲ ಸುತಲ ತಲಾತಲ ಅಂತ ಅಂದಾಗ ಕೊನೆಯದು ಬರುತ್ತೆ ಆ ಜಾಗದಲ್ಲಿ ಅಂತ. ಸವರ್ತಾ ಇದ್ದಾಗ ಪಾತಾಳ ನಾ ಬರ್ಲ ಬಂದೆ ಅಂತ ಎದ್ದು ಬರಕ್ಕೆ ಶುರು ಮಾಡುತ್ತೆ. ಇಡೀ ಮೈಗೆ ಪಾತಾಳವೇ ಆವರಿಸ್ಕೊಳ್ತಾರ ಆಗುತ್ತೆ ಅಂತ. ಹಾಗಾಗಿ ನಮ್ಮ ಪಾದ ಸೇವೆ ಮಾಡ್ಕೋಬಾರದು, ಗುರು ಹಿರಿಯರ ಪಾದ ಸೇವೆ ಮಾಡಬೇಕು ಹೊರತು ಸ್ವಂತ ಪಾದ ಸೇವೆಯನ್ನು ಯಾವತ್ತಿಗೂ ಮಾಡ್ಕೋಬಾರದು. ಮಾಡಿದ್ರೆ ಕೈ ತುಳ್ಕೊಳ್ಬೇಕು. ಯಾಕೆಂದ್ರೆ ತಾಮಸ ಅದು ಬೇಕು, ಅದು ನಿಂದ್ಯ ತುಚ್ಛ ಹೀನ ಹಾಗೆಲ್ಲ ಅಲ್ಲ, ಬೇಕು ಅದು. ಆದರೆ ನೀವು ಸಾತ್ವಿಕ ಕಾರ್ಯಕ್ಕೆ ಹೊರಡಬೇಕಾದ್ರೆ ಆ ತಾಮಸವನ್ನು ಕಳ್ಕೊಂಡು ಮುಂದಕ್ಕೆ ಹೋಗ್ಬೇಕಾಗುತ್ತೆ ಅನ್ನೋದು ಗಮನದಲ್ಲಿಟ್ಕೋಬೇಕು. ಆಗಲಿ, ಈಗ ವಿಳಾಸ ಸಿಕ್ಕಿದೆ ಅಗ್ನಿಯದ್ದು, ನಾಭಿ ಅಂತಾಯ್ತು ಅಗ್ನಿ ವಿಳಾಸ. ನಾಭಿಲಿ ಎಲ್ಲಿ? ಅಲ್ಲೆಲ್ಲಿ ಗೋಕರ್ಣ ಅಂತ ಗೊತ್ತಾಯ್ತು, ಗೋಕರ್ಣದಲ್ಲಿ ಎಲ್ಲಿ ಅಂತ ಕೇಳಿದ ಹಾಗೆ ನಾಭಿ ಅಂತ ಗೊತ್ತಾಯ್ತು, ನಾಭಿಲಿ ಎಲ್ಲಿ ಅಂತ ಕೇಳಿದ್ರೆ ಅದಕ್ಕೆ ಅಷ್ಟಾಂಗ ಹೃದಯ ಏನು ಹೇಳುತ್ತೆ ಅಂದರೆ ವಾಮಪಾರ್ಶ್ವಾಶ್ರಿತಂ ನಾಭೀಹಿ. ಅವರು ಕೂಡ ಸೂರ್ಯಮಂಡಲ ಸೋಮಮಂಡಲ ಎಲ್ಲ ಹೇಳ್ತಾರೆ, ಅದರೊಳಗಡೆಗೆ ಅಗ್ನಿ ಇದೆ ಅಂತ ಹೇಳ್ತಾರೆ. ಅಗ್ನಿ ಈ ಗಾಜಿನ ಬುರುಡೆ ಒಳಗಿಟ್ಟ ದೀಪದ ಹಾಗೆ ಪ್ರಜ್ವಲಿಸ್ತಾ ಇದೆ ಅಂತ ಹೇಳ್ತಾರೆ ಅವರು. ಇದೆಲ್ಲ ವರ್ಣನೆ ಮಾಡ್ತಾರೆ ಅವರು. ಆದರೆ ಅವರು ಮುಖ್ಯವಾಗಿ ಏನು ಹೇಳ್ತಾರೆ ಅಂದರೆ ವಾಮಪಾರ್ಶ್ವಾಶ್ರಿತಂ ನಾಭೀಹಿ, ನಾಭಿಯ ವಾಮಪಾರ್ಶ್ವದಲ್ಲಿ, ಸರಿ ಮಧ್ಯ ಇದೆ ಅಂತ ಅನ್ಕೋಬೇಡಿ. ಮಣಿಪುರ ಚಕ್ರ ಮಧ್ಯದಲ್ಲಿ ಇರೋದು ಹೋದಾದರೂ ಈ ಜಠರಾಗ್ನಿಯ ಕೇಂದ್ರ, ವೈಶ್ವಾನರಣ ಕೇಂದ್ರ ನಾಭಿಯ ಕೊಂಚ ಎಡಕ್ಕೊತ್ತಿ ಎಡಭಾಗದಲ್ಲಿದೆ. ಭಾವಪ್ರಕಾಶ ಲಘುತ್ರಯಿ ಅಂತ ಹೇಳ್ತಾರೆ, ಅದರಲ್ಲಿ ಒಂದು ಭಾವಪ್ರಕಾಶ. ಅವರು ಇನ್ನೊಂಚೂರು ಹತ್ತದ ವಿಳಾಸ ಕೊಡ್ತಾರೆ. ಆಯ್ತು, ಎಡಗಡೆ ಎಲ್ಲಿ ಅಂತ ಕೇಳಿದ್ರೆ ಈ ಮಣಿಪುರ ಚಕ್ರದ ವ್ಯಾಪ್ತಿಯಲ್ಲಿ, ಹೊಟ್ಟೆ ವ್ಯಾಪ್ತಿಯಲ್ಲಿ ಎಡಗಡೆಗೆ ಅಂತ ಗೊತ್ತಾಯ್ತು. ಎಡಗಡೆ ಎಲ್ಲಿ ಅಂತ ಕೇಳಿದ್ರೆ ವಾಮದಿಶಾಯಾಮ್ ಅನಲಹ ನಾಭೇರೂರ್ಧ್ವೇಸ್ತಿ ಜಂತೂನಾ. ಎಡಭಾಗದಲ್ಲಿದೆ ನಾಭಿ, ಎಡಭಾಗದಲ್ಲಿ ಅಂದರೆ ಅಲ್ಲೇ ನಾಭಿ ಪಕ್ಕದಲ್ಲಿ, ಹೊಕ್ಕಳಿನ ಎಡಭಾಗಕ್ಕೆ ಅಂತ ಅರ್ಥ ಅಲ್ಲ ಅದಕ್ಕೆ. ಎಡಭಾಗದಲ್ಲಿ ಹೌದು, ಚುದ್ ಮೇಲೆ ಅಂತ, ಅಲ್ಲೇ ವಾಮದಿಶಾಯಾಮ್ ಅನಲಹ ಅಗ್ನಿ ನಾಭೇಹಿ ಊರ್ಧ್ವೇ ಅಸ್ತಿ ಜಂತೂನಾಂ. ಹಾಗಾಗಿಯೇ ರಾತ್ರಿ ಎಡಮಗ್ಲಲ್ಲಿ ಮಲ್ಕೋಬೇಕು. ಯಾಕೆಂದ್ರೆ ಆಹಾರವನ್ನು ಅಗ್ನಿ ಜೀರ್ಣ ಮಾಡಬೇಕಲ್ಲ. ಮೇಲ್ಮುಖವಾದ ಗತಿ ಅಗ್ನಿಗೆ ಮುಖ್ಯವಾಗಿರುವಂಥದ್ದು ಪ್ರಧಾನವಾಗಿ. ರಾತ್ರಿ ಸ್ವಲ್ಪ ದುರ್ಬಲ ಅದು, ಹಗಲಾದರೆ ಪರವಾಗಿಲ್ಲ ಓಡಾಡ್ತಾ ಇರ್ಬೋದು ನಾವು. ರಾತ್ರಿ ಅಗ್ನಿ ಬಲ ಸ್ವಲ್ಪ ಕಡಿಮೆ ಇದೆ. ಅವಾಗೇನು ಮಾಡಬೇಕು ಅಂದರೆ ಎಡಮಗ್ಲಾಗಿ ಮಲಗಿದಾಗ ಆ ಅಗ್ನಿ ಊರ್ಧ್ವಕ್ಕೆ ಅದು ಉರಿದಾಗ ಸರಿಯಾಗಿ ಆಹಾರ ಪಚನಕ್ಕೆ ಬೇಕಾಗಿರ್ತಕ್ಕಂಥ ಸ್ಥಾನಕ್ಕೆ ಆ ಅಗ್ನಿಯ ಪ್ರಭಾವ ಸಿಗುತ್ತೆ. ಹಾಗಾಗಿ ರಾತ್ರಿ ಎಡಮಗ್ಲಾಗಿ ಏಳಬೇಕು, ಎಡಮಗ್ಲಾಗಿ ಮಲಗಬೇಕು. ಬೆಳಿಗ್ಗೆ ಬಲಮಗ್ಗಲಿನಲ್ಲಿ ಏಳಬೇಕು. ಏಳುವಾಗ ಬಲಮಗ್ಗಲು, ಮಲಗುವಾಗ ಎಡಮಗ್ಗಲು ಅನ್ನೋದು ಇದೇ ಕಾರಣಕ್ಕಾಗಿ. ಯಾವ ಪ್ರದೇಶದಲ್ಲಿ ಅಗ್ನಿ ಬರುತ್ತೆ ಅನ್ನೋದಕ್ಕೆ ಒಂದು ನಿಮಗೊಂದು ಅಂದಾಜು ಸಿಗಲಿ ಅನ್ನೋ ಕಾರಣಕ್ಕೆ ತೋರಿಸ್ತಾ ಇರುವಂಥದ್ದು ಇದು. ಅಲ್ಲಿ ಎಲ್ಲಿ ಅಂತ ಪುನಃ ಕೇಳಿದರೆ ವಾಮಭಾಗದಲ್ಲಿ ಮೇಲಕ್ಕೆ ಅಂತ ಗೊತ್ತಾಯ್ತಲ್ಲ, ಮೇಲಕ್ಕೆ ಅಂದರೆ ಪಕ್ಕ ಎಲ್ಲಿ ಅಂತ ಕೇಳಿದರೆ ಪಕ್ವಾಶಯ ಆಮಾಶಯಗಳ ಮಧ್ಯದಲ್ಲಿ ಎಂಬುದಾಗಿ ಆಚಾರ್ಯರುಗಳು ವಿವರಣೆ ಕೊಡುವಂಥದ್ದು. ಸುಶ್ರುತರು ಹೇಳ್ತಾರೆ ತಮ್ಮ ಸೂತ್ರಸ್ಥಾನದಲ್ಲಿ 21:10 ಅಲ್ಲಿ ಹೇಳ್ತಾರೆ, ಪಕ್ವ ಆಮಾಶಯ ಮಧ್ಯಸ್ಥನ್ ಪಿತ್ತಂ ಚತುರ್ವಿಧಂ ಅನ್ನಪಾನಂ ಪಚತಿ ವಿವೇಚಯತಿ ಚ ದೋಷರಸ ಮೂತ್ರ ಪುರೀಷಾಣಿ. ಈ ನಮ್ಮ 4 ವಿಧದ ಊಟ ಏನು ಮಾಡ್ತೇವೆ ನಾವು, ಭಕ್ಷ್ಯ ಭೋಜ್ಯ ಲೇಖ್ಯ ಚೋಷ ಎಲ್ಲ ಏನು ಊಟ ಮಾಡ್ತೇವೆ, ಇದೆಲ್ಲವನ್ನು ಪಚನ ಮಾಡುತ್ತೆ. ಅದು ವಿವೇಚಯತಿ, ಬೇರೆ ಬೇರೆ ಮಾಡುತ್ತೆ. ದೋಷ ರಸ ಮೂತ್ರ ಪುರುಷ ಎಲ್ಲ ವಿವೇಚನೆ ಮಾಡುವಂಥದ್ದು ಆ ಅಗ್ನಿ ಇದೆಯಲ್ಲ, ಅದಿರೋದು ಎಲ್ಲಿ ಅಂದರೆ ಪಕ್ವಾಶಯ ಮತ್ತು ಆಮಾಶಯಗಳ ಮಧ್ಯದಲ್ಲಿದೆ ಅದು ಎಂಬುದಾಗಿ ಸುಶ್ರುತರು ಹೇಳ್ತಾರೆ. ಇದನ್ನೇ ಅಷ್ಟಾಂಗ ಹೃದಯ ಕೂಡ ಹೇಳುತ್ತೆ. ಅಷ್ಟಾಂಗ ಹೃದಯದ ವ್ಯಾಖ್ಯಾನ ಹೇಳುತ್ತೆ, ಸ್ವಸ್ಥಾನಂ ಕಾಯಾಗ್ನೇಹಿ ಪಕ್ವ ಆಮಾಶಯೋ ಮಧ್ಯಂ. ಅರುಣದತ್ತ ಕೃತ ವ್ಯಾಖ್ಯಾನ ಅಷ್ಟಾಂಗ ಹೃದಯ ಸೂತ್ರಸ್ಥಾನದ್ದು. ಸ್ವಸ್ಥಾನಂ ಕಾಯಾಗ್ನೇಹಿ ಪಕ್ವಾಮಾಶಯೋ ಮಧ್ಯಂ. ಅದಕ್ಕೇನು ಹೆಸರು ಅಂದರೆ, ಅದಕ್ಕೆ ಚರಕರು ಗ್ರಹಣಿ ಅಂತ ಅದನ್ನು ಕರೆದಿದ್ದಾರೆ. ಆ ಸ್ಥಾನವನ್ನು ಗ್ರಹಣಿ ಅಗ್ನಿಧಿಷ್ಠಾನ ಮನ್ನಸ್ಯ ಗ್ರಹಣಾತ್ ಗ್ರಹಣೀ ಮತ. ಅಗ್ನಿಯ ಅಧಿಷ್ಠಾನ ಯಾವುದು ಅಂದರೆ ಗ್ರಹಣಿ ಅಂತ ಅದಕ್ಕೆ ಹೆಸರು. ಆ ಜಾಗಕ್ಕೆ ಸಣ್ಣ ಕರುಳಿನ ಆರಂಭ ಅದನ್ನು ಗ್ರಹಣಿ ಅಂತ ಕರೀತಾರೆ. ಯಾಕೆಂದರೆ ಅನ್ನಸ್ಯ ಗ್ರಹಣಾತ್, ಅನ್ನವನ್ನು ಅದು ಉಂಡ ಆಹಾರವನ್ನು ಹಿಡಿದಿಟ್ಕೊಳ್ಳೋದ್ರಿಂದ ಅದಕ್ಕೆ ಗ್ರಹಣಿ
ಎನ್ನುವ ಹೆಸರು ಎಂಬುದಾಗಿ ಅದನ್ನು ನಾಭೆಯ ರೂಪರಿ ಅಂತ ಅವರು ಕೂಡ ಹೇಳ್ತಾರೆ, ಮೇಲ್ಭಾಗದಲ್ಲಿದೆ ಸ್ವಲ್ಪ, ಅದಕ್ಕೆ ಗ್ರಹಣಿ ಅಂತ ಹೆಸರು ಎಂಬುದಾಗಿ. ಅದೇನು ಮಾಡುತ್ತೆ ಅಂದರೆ ಅಪಕ್ವಂ ಧಾರಯತ್ಯನ್ನಂ ಪಕ್ವಂ ಸೃಜತಿ ಪಾರ್ಶ್ವತಃ. ಪಕ್ವ ಆಗದೇ ಇರೋಂಥದ್ದು, ಇನ್ನು ಜೀರ್ಣ ಆಗಿಲ್ಲ, ಅದನ್ನು ತಗೊಳುತ್ತೆ, ಅದು ಹಿಡಿದಿಟ್ಕೊಳ್ಳುತ್ತೆ, ಜೀರ್ಣ ಮಾಡುತ್ತೆ ಇಟ್ಕೊಂಡಲ್ಲಿ. ಜೀರ್ಣ ಆದಮೇಲೆ ಬದಿಯಿಂದ ಅದನ್ನು ಹೊರಗೆ ಹಾಕತ್ತೆ, ಒಂದು ಬದಿಯಿಂದ ಎಡಭಾಗದಿಂದ ಅದನ್ನು ಹೊರಗೆ ಹಾಕತ್ತೆ. ಅದು ದುರ್ಬಲ ಆದರೆ, ಒಂದು ಅಗ್ನಿ ದುರ್ಬಲ ಆದರೆ ಜೀರ್ಣ ಮಾಡ್ದೇನೆ ಹೊರಗೆ ಹಾಕ್ಬಿಡುತ್ತೆ. ಅದಂದ್ರೆ ಜೀರ್ಣ ಮಾಡೋ ಕೆಲಸನೇ ಮಾಡದೆ ಸರಿಯಾಗಿ ಹೊರಗೆ ಹಾಕೋಕೆ ಶುರು ಮಾಡುತ್ತು. ಆಮಮೇವ ವಿಮುಂಚತಿ ಅಂತ ಆಯಿತು ಅಂದರೆ ಅಲ್ಲಿಂದ ಎಲ್ಲ ಸಮಸ್ಯೆಗಳ ಆರಂಭ. ಹಾಗಾಗಿ ಇದು ಗ್ರಹಣಿ ಅನ್ನೋದು ಚರ್ಚೆಗಳಿದೆ, ಇಲ್ಲೂ ಕೂಡ ಇದು ಮುಗೀತು ಅಂತಲ್ಲ, ಚರ್ಚೆಗಳಿದೆ. ಆದರೆ ಒಂದು ಅಭಿಪ್ರಾಯ ಏನಂದರೆ ಈ ಗ್ರಹಣಿ ಅನ್ನೋದೇ ಅಗ್ನಿಯಾಶ್ರಯ, ಅಗ್ನಿ ಅಧಿಷ್ಠಾನ, ನಿರ್ದಿಷ್ಟವಾಗಿರ್ತಕ್ಕಂಥ ಅಂಗ ಅದೇ. ಶಾರ್ಂಗಧರ ಸಂಹಿತ ಅಲ್ಲಿ ಕೂಡ ಅದನ್ನು ಹೇಳಿದ್ದಾರೆ. ಶ್ಲೇಷ್ಮಾಶಯ ಸ್ಯಾದ್ ಉರಸಿ, ಎದೆಯಲ್ಲಿ ಶ್ಲೇಷ್ಮಾಶಯ ಇದೆ, ಕೆಳಗೆ ಆಮಾಶಯ ಇದೆ. ಆ ಆಮಾಶಯಕ್ಕಿಂತ ಮೇಲಕ್ಕೆ ಊರ್ಧ್ವಂ ಅಗ್ನ್ಯಾಶಯ, ಅಲ್ಲೇ ಮೇಲಕ್ಕೆ ಅಗ್ನ್ಯಾಶಯ ಅಗ್ನಿಕೇಂದ್ರ ಇದೆ. ನಾಭೇರ್ ವಾಮಭಾಗೆ, ನಾಭಿಯಿಂದ ಎಡಕ್ಕೊತ್ತಿ ಈ ಅಂಗಗಳಿದೆ ಅನ್ನೋದನ್ನು ಅವರು ಕೂಡ ಹೇಳಿದ್ದಾರೆ. ಶಾರ್ಂಗಧರ ಸಮಿತಿಯಲ್ಲಿ ಕೂಡ ಅದೇ ರೀತಿಯಲ್ಲೇ ಇದನ್ನು ಹೇಳಿದ್ದಾರೆ. ಇನ್ನು ಆಧುನಿಕ ವಿಜ್ಞಾನ ಗಮನಿಸಿದ್ರೆ ಸಾಕ್ಬಿಡು. ಆಧುನಿಕ ವಿಜ್ಞಾನ ಗಮನಿಸಿದ್ರೆ ಅವರು ಕ್ರೂಬು ಕೇಳಿದರೆ, ಕೃತ್ರಿಮ ಬುದ್ಧಿಮತ್ತೆ ಕೇಳಿದರೆ ಇದು ಸಂಪೂರ್ಣ ಸರಿ ಹೊಂದುತ್ತೆ ಆಧುನಿಕ ವಿಜ್ಞಾನದ ಚಿಂತನೆಗಳಿಗೂ ಕೂಡ ಅಂತ ಅದು ಹೇಳುತ್ತೆ. ಡಿಯೋಡಿನಮ್ ಅದೊಂದು ಅಂಗ, ಅದನ್ನು ನಾವು ಇಲ್ಲಿ ಗ್ರಹಣಿ ಅಂತ ಇವರು ಕರಿತಾ ಇರ್ತಕ್ಕಂಥದ್ದು. ಅದೇನು ಹೇಳುತ್ತೆ ಅಂದರೆ ಇದು ನಿಖರವಾಗಿ ಡಿಯೋಡಿನಮ್ ಮತ್ತು ಸಣ್ಣ ಕರಳಿನ ಆರಂಭಿಕ ಭಾಗವನ್ನು ಸೂಚಿಸುತ್ತದೆ. ಇಲ್ಲಿಯೇ ಪಿತ್ತಕೋಶದಿಂದ ಬರುವ ಪಿತ್ತರಸ ಮತ್ತು ಮೇದೋಜೀರಕ ಗ್ರಂಥಿಯ ರಸಗಳು ಸೇರಿ ಜೀರ್ಣಕ್ರಿಯೆಯು ತೀವ್ರಗೊಳ್ಳುತ್ತದೆ. ಜೀರ್ಣಕ್ರಿಯೆಯು ತೀವ್ರಗೊಳ್ಳುವ ಸ್ಥಾನ ಯಾವುದು ಅಂದರೆ ಅದನ್ನೇ ನಾವು ಅಗ್ನಿ ಸ್ಥಾನ ಅಂತ ಯಾವುದನ್ನು ಆಯುರ್ವೇದ ಹೇಳ್ತಾ ಇದೆ, ಅದೇ ಸ್ಥಾನವನ್ನು ಆಧುನಿಕ ವಿಜ್ಞಾನ, ಆಧುನಿಕ ವೈದ್ಯಕೀಯ ವಿಜ್ಞಾನ ಕೂಡ ಅಗ್ನಿಯಕ್ಕೆ ಅಂದರೆ ಜೀರ್ಣದ ಮುಖ್ಯ ಕೇಂದ್ರ ಅಂತ ಹೇಳ್ತಾ ಇದೆ. ಅದನ್ನು ಆಯುರ್ವೇದವು ಅಗ್ನಿಯ ಸ್ಥಾನವೆಂದು ಕರೆದ ಜಾಗವೇ ಜೀರ್ಣಕ್ರಿಯೆಯ ಮುಖ್ಯ ಕೇಂದ್ರವಾಗಿದೆ ಎಂಬುದಾಗಿ ಆಧುನಿಕ ವಿಜ್ಞಾನವು ಕೂಡ ಹೇಳ್ತಾ ಇದೆ. ಅಂದರೆ ಇದನ್ನು ಯಾಕೆ ಹೇಳಿದು ಅಂದರೆ ಅವ್ರು ನೋಡಿದ್ದು ದಿವ್ಯ ದೃಷ್ಟಿಯಿಂದ, ಅವರು ಹೊಟ್ಟೆ ಕೊಯ್ದು ನೋಡಿದ್ದಾರೆ ಅಂತಿಲ್ಲ, ಏನು ದಿವ್ಯ ದೃಷ್ಟಿಯಿಂದ ಅವರು ಹೆಚ್ಚಿನ ಅಂಶಗಳನ್ನು ಕೂಡ ಗುರುತಿರ್ತಕ್ಕಂಥದ್ದು. ಆದರೆ ನಿಮ್ಗೆ ಅನಿಸ್ಬೋದು ಇದು ಹೊಕ್ಕಳಲ್ಲ ಇದ್ರೆ ಚೆನ್ನಾಗಿರ್ತಿತ್ತಲ್ಲ, ಇದು ನಾಭಿ ಮಧ್ಯದಲ್ಲಿ ಮಣಿಪುರ ಚಕ್ರದ ಮಧ್ಯದಲ್ಲಿ ರಾಜನಾಗಿ ಇದ್ರೆ ಚೆನ್ನಾಗಿರ್ತಿತ್ತಲ್ಲ, ಅದು ಬಿಟ್ಟು ಒಂದು ಬದಿಗೆ ಮೇಲೆ ಎಲ್ಲ ಯಾಕೆ ಹೋಗ್ಬೇಕು ಇದು ಅಂತಂದ್ರೆ ಅಲ್ಲಿ ಅಂದರೆ ಕಾರ್ಯ ಕೇಂದ್ರ ಅದು ಅಂತ, ಮುಖ್ಯವಾದ ಚಟುವಟಿಕೆ ಅಲ್ಲಿ ನಡೀತಾ ಇದೆ. ಹಾಗೆ ಅಲ್ಲಿ ಅದರ ವಿಶೇಷ ಸಾನ್ನಿಧ್ಯ ಇರಲೇಬೇಕು ಅಂತ ಆ ಕಾರಣಕ್ಕೋಸ್ಕರವಾಗಿ ಅಗ್ನಿಯ ಕೇಂದ್ರ ಅಲ್ಲಿದೆ ಎಂಬುದಾಗಿ ಬಲ್ಲವರು ಈ ರೀತಿಯಲ್ಲಿ ನಿರೂಪಣೆ ಮಾಡಿದ್ದಾರೆ. ವಿಜ್ಞಾನವು ಕೂಡ ಅದನ್ನು ಒಪ್ತಾ ಇದೆ. ಇದು ಅಗ್ನಿಯ ನೆರೆ, ಅಗ್ನಿಯ ಸ್ಥಾನ. ಇದನ್ನು ನಾವು ಭಾವಿಸಿದಾಗ ಅಲ್ಲಿದೆಯಲ್ಲಪ್ಪ ಅಂತ ಅಂದ್ಕೊಂಡು ಒಂದು ಭಾವಿಸಿದಾಗ ಆ ಭಾವ ಅದಕ್ಕೆ ತುಂಬ ಪುಷ್ಟಿ ಕೊಡುವಂಥದ್ದು. ನಾಭಿಚಕ್ರ ಅಂದರೆ ಬಂತು ಅಗ್ನಿಯ ಸ್ಥಾನ. ಹಾಗಾಗಿ ಈ ಅಜೀರ್ಣ ಆದಾಗೆಲ್ಲ ಈ ಹೊಟ್ಟೆಯನ್ನು 48 ಸರ್ತಿ ಈ ಹೊಕ್ಕಳನ್ನು ಸುತ್ತುವಂಥದ್ದು, ಅದು ತುಪ್ಪವನ್ನು ಮುಟ್ಟಿ ತುಪ್ಪದಿಂದ 48 ಬಾರಿ ಸುತ್ತುವಂಥದ್ದು, ಹೀಗೆಲ್ಲ ಮಾಡೋದು ಯಾಕೆ ಅಂದರೆ ವಿಜ್ಞಾನ ದೃಷ್ಟಿಯಿಂದ ಅದಕ್ಕೇನು ಏನಪ್ಪ ಹೊಟ್ಟೆ ಹೊರಗಡೆಯಿಂದ ಸುತ್ತಿರಿ ಏನಾಗುತ್ತೆ ಅಂತ ವಿಜ್ಞಾನ ಕೇಳುತ್ತೆ. ಯಾಕೆಂದ್ರೆ ಅಲ್ಲಿವರೆಗೂ ವಿಜ್ಞಾನ ತಲುಪಿಲ್ಲ ಇನ್ನು. ಆದರೆ ಅಗ್ನಿ ಕೇಂದ್ರ ಅದು, ಅಗ್ನಿ ಕೇಂದ್ರವನ್ನು ಮತ್ತೆ ಮತ್ತೆ ಮಾಡುವ ಸ್ಪರ್ಶ ಎಬ್ಬಿಸುತ್ತೆ, ಅಗ್ನಿಯನ್ನು ಜಾಗೃತಗೊಳಿಸುತ್ತೆ. ಆಗ ಅಜೀರ್ಣದ ದೋಷವನ್ನು ಅದು ದೂರ ಮಾಡಿಕೊಂಡು ಅಗ್ನಿ ಪ್ರಜ್ವಲಿತ ಆಗೋದಕ್ಕೆ ಸಾಧ್ಯ ಅನ್ನೋ ಕಾರಣಕ್ಕೆ ಅದನ್ನು ಹೇಳಿರೋಂಥದ್ದು. ಆದರೆ ಇನ್ನೂ ನಿರ್ದಿಷ್ಟವಾಗಿ ಕೇಳೋದಾದರೆ ಪಕ್ಕ ಈ ಜಠರಾಗ್ನಿ ಎಲ್ಲಿದ್ದಾನೆ, ಅಗ್ನಿ ವ್ಯಾಪ್ತಿ ಇಡೀ ಶರೀರದಲ್ಲಿದೆ. ಪಕ್ಕ ಕೇಳೋದಾದರೆ ನಾಭೇರ್ ಊರ್ಧ್ವಂ, ನಾಭಿಗಿಂತ ಮೇಲಕ್ಕೆ ಕೊಂಚ ಎಡಕ್ಕೊತ್ತಿ ಪಕ್ವಾಶಯ ಆಮಾಶಯಗಳ ಮಧ್ಯದಲ್ಲಿ ಅಗ್ನಿಯಾಶಯ ಎಂದು ಕರೆಯಲ್ಪಡ್ತಕ್ಕಂಥ ಅಥವಾ ಗ್ರಹಣಿ ಎಂದು ಕರೆಯಲ್ಪಡ್ತಕ್ಕಂಥ ಒಂದು ಸ್ಥಾನ, ಅದು ಅಗ್ನಿಯ ನಿರ್ದಿಷ್ಟವಾಗಿರ್ತಕ್ಕಂಥ ಕೇಂದ್ರ. ನಿಮಗೀಗ ನಾವು ಮನೆ ವಿಳಾಸ ಕೂಡ ಕೊಟ್ಟಾಗಾಯ್ತು ಅಂತ, ಇಂಥ ಊರು, ಇಂಥ ಕೇರಿ, ಇಂಥ ರಸ್ತೆ, ಇಂತಿಷ್ಟನೇ ಮನೆ ಅನ್ನೋರಿಗೂ ಕೊಟ್ಟಾಗಾಯ್ತು ಅಂತ. ಹಾಗಾಗಿ ಅಂಥ ಅಗ್ನಿಯನ್ನು ಭಾವಿಸಿ ಅಗ್ನಿಯ ಪೂರ್ಣ ಅನುಗ್ರಹವನ್ನು ನಾವು ಪಡ್ಕೊಳ್ಳೋಣ. ಯಾಕೆಂದರೆ ಎಲ್ಲಿದೆ ಅಂತಲೇ ಗೊತ್ತಿಲ್ಲದೆ ಯಾವ ಕಡೆ ತಿರುಗಿ ಕೈ ಮುಗಿಬೇಕು ಅಂತ ಬೇಕಲ್ಲ. ಆಂಜನೇಯ ತನ್ನ ಕಾರ್ಯವನ್ನು ಮಾಡಿ, ಲಂಕೆಯಲ್ಲಿ ತನ್ನ ಕಾರ್ಯವನ್ನು ಮಾಡಿ ಸೀತೆಯನ್ನು
ಸೀತೆಯ ಇರುವನ್ನು ಪತ್ತೆ ಹಚ್ಚಿ ರಾಮನ ಬಳಿ ಬರ್ತಾನಲ್ಲ, ಅದಕ್ಕಿಂತ ಮುಂಚೆ ವಾನರರ ಬಳಿ ಕೂಡ ಅವನು ಬರ್ತಾನೆ. ವಾನರರ ಮುಂದೆ ಕಥೆ ಪೂರ್ತಿ ಹೇಳ್ತಾನೆ. ರಾಮನಲ್ಲಿ ಕೂಡ ಕಥೆಯೆಲ್ಲ ಹೇಳ್ತಾನೆ. ಆ ಹೇಳುವ ಸಮಯದಲ್ಲಿ ಪ್ರಣಮ್ಯ ದೇವಿ ಸೀತಾಯಿ ತಾಂ ದಿಶಂ ಪ್ರತಿ ಅಂತ, ಸೀತೆ ಯಾವ ಕಡೆ ಇದ್ದಾಳೋ ಆ ಕಡೆ ತಿರುಗಿ ಕೈ ಮುಗಿದ್ನ ಅಂತ ಹನುಮಂತ. ಸೀತಾಯೈ ತಾಂ ದಿಶಂ ಪ್ರತಿ, ಯಾವ ದಿಕ್ಕಿನಲ್ಲಿ ಅವನು ಇರುವಲ್ಲಿಂದ ಸೀತೆ ಯಾವ ದಿಕ್ಕಿನಲ್ಲಿದ್ದಾಳೋ ಆ ದಿಕ್ಕಿಗೆ ತಿರುಗಿ ಕೈ ಮುಗಿದ ಅಂತ ಕಥೆ ಹೇಳೋಕ್ಕಿಂತ ಮುಂಚೆ ಅಂತ. ಹಾಗೆ ನಾವು ಭಾವಿಸ್ಬೇಕಾದ್ರೆ ಆ ಸ್ಥಾನ, ಕಾಶಿ ಯಾವ ಕಡೆ ಇದೆ ಆ ಕಡೆ ತಿರುಗಿ ಕೈ ಮುಗಿಯುವಂಥದ್ದು, ಅಯೋಧ್ಯೆ ಯಾವ ಕಡೆಗಿದೆ ಆ ಕಡೆ ತಿರುಗಿ ಕೈ ಮುಗಿಯುವಂಥದ್ದು, ರಾಮೇಶ್ವರ ಯಾವ ಕಡೆ ಇದೆ ಆ ಕಡೆ ತಿರುಗಿ ಕೈ ಮುಗಿಯುವಂಥದ್ದು. ಹಾಗೆ ಅಗ್ನಿಯ ಸ್ಥಾನವನ್ನು ಭಾವಿಸುವಾಗ ನಮಗೂ ಅಗ್ನಿಗೂ ಒಂದು ಸಂಬಂಧ ಏರ್ಪಡೋಕೆ ಸಾಧ್ಯ ಇದೆ. ಅದು ಏರ್ಪಟ್ಟ ಮಾತ್ರಕ್ಕೆ ನಮಗೆ ಅತಿಶಯವಾದ ಶುಭ ಏರ್ಪಡೋದಕ್ಕೆ ಸಾಧ್ಯ ಇದೆ. ಇದಿಷ್ಟು ಅಗ್ನಿಯ ನೆಲೆ, ಅಗ್ನಿ ರಾಜ್ಯ. ಇನ್ನು ಮುಂದಕ್ಕೆ ಅಗ್ನಿಯ ಅವಸ್ಥೆಗಳನ್ನು ವಿವೇಚನೆ ಮಾಡೋಣ. ನಾಳೆಯ ಪ್ರವಚನದಲ್ಲಿ ಅಗ್ನಿ ಹೇಗೆ ಬೇರೆ ಬೇರೆ ಅವಸ್ಥೆಗಳನ್ನು ತಾಳುತ್ತೆ ಮತ್ತು ನಮ್ಮ ಅವಸ್ಥೆ ಏನಾಗುತ್ತೆ, ಅಗ್ನಿ ಬೇರೆ ಬೇರೆ ಅವಸ್ಥೆಗಳನ್ನು ತಾಳಿದಾಗ ನಮ್ಮ ಅವಸ್ಥೆ ದುರವಸ್ಥೆ ಅಥವಾ ಸದವಸ್ಥೆ ಏನಾಗುತ್ತೆ ಅನ್ನೋದನ್ನು ನೋಡೋಣ. 4 ಅವಸ್ಥೆಗಳನ್ನು ಹೇಳ್ತಾ ಇದ್ದಾರೆ ಅಗ್ನಿಗೆ. ಅದರಲ್ಲಿ 3 ದುರವಸ್ಥೆಗಳು ನಮಗಾಗೋದು. ಅಗ್ನಿ ಏನಾದ್ರು ಹಾಗೆಲ್ಲ ಆಗಿಬಿಟ್ರೆ ದುರವಸ್ಥೆಯ ನಮಗೆ. ಆದರೆ ಒಂದು ಸ್ಥಿತಿ ಇದೆ, ಆ ಸ್ಥಿತಿಯಲ್ಲಿದ್ದರೆ ನಾವು ಆರೋಗ್ಯವಾಗಿರ್ತೀವಿ. ಮಾತ್ರ ಅಲ್ಲ, ಆತ್ಮ ಮಾರ್ಗದಲ್ಲಿ, ಪರಮಾತ್ಮ ಮಾರ್ಗದಲ್ಲಿ ಕೂಡ ಮುನ್ನಡೆಯೋಕ್ಕೆ ನಮಗೆ ಅನುಕೂಲ ಆಗತ್ತೆ, ಸಾಧ್ಯ ಆಗತ್ತೆ. ಅಂಥ ಒಂದು ಅವಸ್ಥಾ ಚತುಷ್ಟಯವನ್ನು ನಾಳೆ ಚಿಂತಿಸೋಣ. ಹರೇ ರಾಮ. ಗೋಕರ್ಣ ಮಂಡಲಾಧೀಶ್ವರ ಶ್ರೀಮಜ್ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮಿ ಮಹಾರಾಜ್ ಕಿ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.